इतरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयाः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेताः पूर्णानन्दो व्ययो यो गुरुरपि परमः चिन्तयेतं महन्तं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय तपो विद्याविरक्त्यादि सद्गुण उगाकरानहं वादिराजगुरून् वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये। ब्रह्मचर्य हरिप्रीति सुविद्यावादशालिनाः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थम् उदीरये। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ನಮ್ಮನ್ನು ಭಗವಂತನಿಗೆ ನಾವು ಒಪ್ಪಿಸಿದರೆ ರಕ್ಷಣೆ ಮಾಡುವ ಜವಾಬ್ದಾರಿ ಆತನ ಮೇಲೆ ಇರ್ತದೆ. ನಾವು ಭಗವಂತನನ್ನು ಸ್ಮರಣೆ ಮಾಡಿದರೆ ಸಾಕು, ಭಗವಂತ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತಾನೆ, ರಕ್ಷಣೆ ಮಾಡುವ ಹೊಣೆ ಹೊರ್ತಾನೆ. ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ, ಮತ್ಸ್ಯ ಕಿಶೋರ ನ್ಯಾಯ ಅಂತ. ಮತ್ಸ್ಯ ಅಂದರೆ ಮೀನು, ಕಿಶೋರ ಅಂದರೆ ಮರಿ, ಮೀನು ಮತ್ತು ಅದರ ಮರಿಯ ನ್ಯಾಯ ಅಂತ. ಸಮುದ್ರದಲ್ಲಿ ನದಿಯಲ್ಲಿ ಸಾವಿರ 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 ಮೀನುಗಳಿವೆ. ಒಂದು ಮೀನು ಮರಿ ಇಡ್ತದೆ, ಒಂದಿಷ್ಟು ಮರಿಯನ್ನು ಇಡ್ತದೆ, ಎಲ್ಲೆಲ್ಲೆಲ್ಲೆಲ್ಲೋ ಇರ್ತದೆ. ಎಷ್ಟು ಆಶ್ಚರ್ಯ ಅಂತಂದರೆ ಆ ಮೀನಿನ ಮರಿ ಎಲ್ಲೋ ಇರ್ತದೆ. ಅಯ್ಯೋ ನನ್ನ ಅಮ್ಮ ಇಲ್ಲ ಅಂತ ಆಲೋಚನೆ ಮಾಡಿದರೆ ಸರಿ, ಆ ಅಮ್ಮ ಮೀನು ಬಂದು ಅದರ ಮುಂದೆ ನಿಲ್ಲುತ್ತೆ ಅಂತ ಹೇಳ್ತಾರೆ. ಪ್ರಪಂಚ ದೊಡ್ಡ ಪ್ರಪಂಚ, ನಾವೇ ಭಾರೀ ಪ್ರೀತಿ ಮಾಡುವವರು ಮಕ್ಕಳನ್ನು ಅಂತ ತಿಳ್ಕೊಂಡಿದ್ದೇವೆ. ಆದರೆ ಪ್ರಪಂಚದಲ್ಲಿ ಯಾವ ಮಗು ಎಣಿಸಿದರೂ ಯಾವ ಅಮ್ಮನೂ ಬರುವುದಿಲ್ಲ. ಆದರೆ ಮೀನಿನ ಪ್ರಪಂಚ ದೊಡ್ಡದು. ಆ ಮರಿ ಎಣಿಸಿದರೆ ಸಾಕು, ತಾಯಿ ಮೀನು ಎಲ್ಲೆಲ್ಲೆಲ್ಲೋ ಜಗಳಾಡ್ತಾ ಇರ್ತದೆ, ಬಿಟ್ಟು ಮಗುವಿನ ಮುಂದೆ ಬಂದು ನಿಲ್ಲುತ್ತೆ ಅಂತೆ. ಒಂದು ಮೀನಿನ ಮರಿ ಎಣಿಸಿದರೆ ಅದರ ಅಮ್ಮ ಬರ್ಬೋದು ಅಂತಾದರೆ, ದೇವರ ಮಕ್ಕಳು ನಾವು ಎಣಿಸಿದರೆ ಭಗವಂತ ಬಾರದೇ ಇರ್ತಾನಾ ಅಂತ ನಮ್ಮ ಹಿರಿಯರು ನಮ್ಮ ಮುಂದೆ ಕೇಳಿದ್ದಾರೆ. ನಾವು ದೇವರನ್ನು ಬಿಟ್ಟುಕೊಡ್ಬೇಕು, ದೇವರನ್ನು ನಂಬಬೇಕು, ಗಟ್ಟಿಯಾಗಿ ನಂಬಬೇಕು. ನಮ್ಮ ಅಮ್ಮ ಅಂತ ನಾವು ನಂಬಿದರೆ ಆ ದೇವರು ಬಂದು ನಮಗೆ ಕೈ ಹಿಡಿದು ಪೊರೆದು ರಕ್ಷಿಸ್ತಾನೆ, ಕೈ ಹಿಡಿದು ಸರಿಯಾದ ದಿಗ್ದರ್ಶನ ಮಾಡ್ತಾನೆ ಅಂತ ಮತ್ಸ್ಯಕಿಶೋರ ನ್ಯಾಯ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ಭರತ. ಅವನಿಗೆ ಯಾವುದರ ಬಗ್ಗೆನೂ ಆಲೋಚನೆ ಇಲ್ಲ, ಆ ಗೊಡವೆಗೇ ಹೋಗೋದಿಲ್ಲ. ಒಂದು ರೀತಿ ನೋಡಿದರೆ ಶರೀರ ಅಂತಂದರೆ ಯಾವಾಗ ಹೋಗುತ್ತೆ ಅಂತ ಕಾಯ್ತಾ ಇದ್ದವ. ಹೋಯಿತು ಅಂದರೆ ರಗಳೆ ಹೋಯಿತು ಅಂತ. ಭದ್ರಕಾಳಿ ಅಂದರೆ ನಾವು ಭಯಪಡುವವರು. ನಾವು ಅಯ್ಯೋ ಕಾಳಿ ದೇವಸ್ಥಾನ ಅಂದರೆ ನಾವು ಜಾಗ ಖಾಲಿ ಮಾಡಿ ಬರ್ತೇವೆ.
ಬೇಡ ಅದು ಅಂತ. ಯಾಕಂದರೆ ಕಾಳಿ ಅಂತ ನಾವು ತಿಳ್ಕೊಂಡದ್ದೇ ಹಾಗೆ. ಆ ನಾಲೆಗೆ ಹೊರಗೆ ಹಾಕುವುದು, ರಕ್ತ ಹೊರಗೆ ಬರ್ತಾ ಇರೋದು, ಕೈಯಲ್ಲಿ ಖಡ್ಗ, ಕೈಯಲ್ಲಿ ಪಾನಪಾತ್ರ, ನೋಡಿದ್ರೆ ಭಯ ಆಗಿಬಿಡುತ್ತೆ ಅಂತ. ಒಂದ್ಸಲ ಶಬ್ದವನ್ನು ನಿರ್ವಚನೆ ಮಾಡಿ. ಭದ್ರಕಾಳಿ ಏನರ್ಥ ಅದಕ್ಕೆ? ಕಾಳಿ ಅಂದರೆ ಕಲಯತಿ ಇತಿ ಕಾಳಿ, ಕೂಡಿಸುವವಳು. ಏನನ್ನು ಕೂಡಿಸ್ತಾಳೆ? ಭದ್ರಂ ಭದ್ರೇಣ ಕಲಯತಿ ಇತಿ ಭದ್ರಕಾಳಿ. ಯಾರು ಭದ್ರ ಒಳ್ಳೆಯವರು ಅವರನ್ನು ಭದ್ರದಿಂದ ಒಳ್ಳೆಯದರಿಂದ ಯಾರು ಕೂಡಿಸ್ತಾಳೆ ಅವಳು ಭದ್ರಕಾಳಿ. ಉದಾಹರಣೆ ಹೇಳಬೇಕಾ ನಿಮಗೆ? ಜಡಭರತರು ಭದ್ರ, ಅವರನ್ನು ಭದ್ರದಿಂದ ದೇಹ ರಕ್ಷಣೆಯಿಂದ ಕಲಯತಿ ಕೂಡಿಸಿದವಳು ಭದ್ರಕಾಳಿ. ಹಾಗೆ ಭದ್ರಕಾಳಿಗೆ ಆ ಹೆಸರು ಅನ್ವರ್ಥಕ ಆಯಿತು ಅಂತ. ನಾವು ತಿಳ್ಕೊಂಡದ್ದೇನು? ಕಾಳಿ ಅಂದರೆ ಅಭದ್ರ, ನಮ್ಮನ್ನು ಖಾಲಿ ಮಾಡ್ತಾಳೆ ಅಂತ. ಯಾರು ಹೇಳಿದ್ದು? ನಾವು ಕೆಟ್ಟವರಾಗಿದ್ದರೆ ಮಾತ್ರ ಅವಳು ನಮ್ಮನ್ನು ತರಾಟೆಗೆ ತಗೊಳ್ತಾಳೆ ಹೊರತು, ನಾವು ದೇವರ ಭಕ್ತರಾಗಿದ್ದರೆ, ಭಗವಂತನನ್ನು ಗಟ್ಟಿಯಾಗಿ ನಂಬಿದವರಿದ್ದರೆ ಭದ್ರಂ ಕಲಯತಿ, ಭದ್ರವಾದ ಸ್ಥಾನವನ್ನು ಕೊಡ್ತಾಳೆ ಅಂತ. ಯಾವ ಸೆಕ್ಯೂರಿಟಿ ಗಾರ್ಡೂ ಇರಲಿಲ್ಲ ಜಡಭರತರಿಗೆ. ಒಂಟಿಯಾಗಿ ಅವನನ್ನು ಕೊಂದರೆ ಕೇಳೋರು ಯಾರೂ ಇರಲಿಲ್ಲ. ರಸ್ತೆಯಲ್ಲಿ ಹೋಗುವಾಗ ಯಾವುದೋ ಒಂದು ನಾಯಿ ಮರಿ ನಮ್ಮ ಟೈರಿಗೆ ಬಿದ್ದು ಸತ್ತೋಯ್ತು ಇಟ್ಕೊಳ್ಳಿ, ನಾವು ನಿಲ್ಲಿಸಿ ಅಯ್ಯೋ ಪೆಟ್ಟಾಯಿತು ಅಂತ ನೋಡಿಕೊಂಡ್ರೆ 1000 ಜನ ಗಂಟೆ ಬೀಳ್ತಾರೆ, ನನ್ನ ನಾಯಿ ಕುಡಿ ಪರಿಹಾರ ಅಂತ. ಅದರ ತನಗೆ ಬೀದಿ ನಾಯಿ ಕೇಳೋರಿಲ್ಲ ಅಲ್ಲಿ. ಒಂದು ನಾಯಿ ಸತ್ತರೆ ಕೇಳೋರಿದ್ದಾರೆ, ಯಾಕಂದರೆ ಪರಿಹಾರ ಸಿಗುತ್ತೆ ಅಂತ. ಜಡಭರತನನ್ನು ಕೊಂದರೆ ಯಾರೂ ಕೇಳೋರು, ನಾನು ಜಡಭರತ ಕೊಡಿ ಪರಿಹಾರ ಕೇಳೋರು ಯಾರೂ ಇಲ್ಲ, ಗತಿಗೋತ್ರ ಇಲ್ಲ. ಅಷ್ಟರ ಮಟ್ಟಿಗೆ ಅಪರಿಚಿತನಾಗಿರ್ತಕ್ಕಂತಹ ವ್ಯಕ್ತಿ ಜಡಭರತರು. ಹಾಗಾಗಿ ಭದ್ರಕಾಳಿ ಕೊಂದಿದ್ರೆ, ಇದು ರಾಜರುಗಳು ಕೊಂದಿದ್ರೆ ಏನೂ ಆಗ್ತಿರಲಿಲ್ಲ. ಭದ್ರಕಾಳಿ ರಕ್ಷಣೆ ಮಾಡುವ ಹೊಣೆ ಹೊತ್ತಲು, ರಕ್ಷಣೆ ಮಾಡಿದ್ಲು. ಯಾಕೆಂದರೆ ಭದ್ರಕಾಳಿಯ ಜವಾಬ್ದಾರಿ ಅದು. ಯಾರು ಕೆಟ್ಟವರು ಅವರನ್ನು ಮಾತ್ರ ಕೊಲೆ ಮಾಡುವವಳು ಹೊರತು ಒಳ್ಳೆಯವರನ್ನು ರಕ್ಷಣೆ ಮಾಡುವವಳು ಭದ್ರಕಾಳಿ. ಇದು ನಾವು ನೆನಪಿಟ್ಕೊಳ್ಬೇಕಾದ್ದು. ನಾವು ಚೆನ್ನಾಗಿದ್ದರೆ ಯಾವುದೇ ಕ್ಷುದ್ರ ಶಕ್ತಿ ನಮ್ಮನ್ನೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಅನುಷ್ಠಾನ ಚೆನ್ನಾಗಿರಬೇಕು, ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಚಿಂತನೆ ಮಾಡುವವರಾಗಬೇಕು. ಯಾರು ನಮ್ಮ ಮೈ ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ರೋಮ ಕೊಂಕ್ಲಿಕ್ಕೂ ಸಾಧ್ಯ ಇಲ್ಲ. ಜಡಭರತರ ಸಾಧನೆ ದೊಡ್ಡ ಸಾಧನೆ. ತನ್ನ ದೇಹ, ತನ್ನ ಜೀವನ, ತನ್ನ ಸರ್ವಸ್ವ ದೇವರು ಅಂತ ನಂಬಿದವರು. ಪ್ರಾಯಶಃ ಈ ಚಿಂತನೆ ಬಹಳ ಕಷ್ಟ. ನಮಗೆ ಏನಿದ್ರೂ ಕೂಡ ಕೊನೆಗೆ ಮನೆ ನಮ್ಮದಲ್ಲ ಅಂತ ನಾವು ಚಿಂತನೆ ಮಾಡಿದರು, ಮನೆಯವರು ನಮ್ಮದಲ್ಲ ಅಂತ ನಾವು ಭಾವಿಸಿದರೂ ಕೂಡ ಈ ದೇಹ ನಮ್ಮದಲ್ಲ ಅನ್ನೋ ಭಾವನೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಷ್ಟು ಮಿಕ್ಸ್ ಆಗಿಬಿಟ್ಟಿದ್ದೇವೆ. ನಾನು ಅಂದರೆ ಈ ಶರೀರ, ಶರೀರ ಅಂದರೆ ನಾನು ಅಂತ. ಎಷ್ಟು ನಾವು ಮಿಕ್ಸ್ ಆಗಿದೆ ನಮ್ಮ ವಸ್ತುಗಳ ಬಗ್ಗೆ ಅಂತಂದರೆ ನಮಗೆ ಗೊತ್ತು ಮನೆ ನಂದಲ್ಲ ಅಂತ. ಯಾರೋ ಒಬ್ಬರು ಮನೆಯೊಳಗೆ ಬರ್ತಾರೆ, ಬರುವುದಿಲ್ಲ, ನಾವು ದಾರಿಯಲ್ಲಿ ಹೊಸ್ತಿಲಲ್ಲಿ ನಿಂತು ಚೆನ್ನಾಗಿದ್ದೀರಾ ಅಂತ ಹೇಳಿ ಹೇಗಾದರೂ ಕಳಿಸಿಕೊಡ್ತೇವೆ. ಕೆಲವರು ಇರ್ತಾರೆ, ಅವರು ಒಳಗೆ ಬಂದುಬಿಡ್ತಾರೆ, ರೀ ಒಂದು 2 ನಿಮಿಷ ಮಾತಾಡಲಿಕ್ಕಿತ್ತು ನಮಗೆ ಅಯ್ಯೋ ರಗಳೆ ಅಂತ ಅನ್ನಿಸ್ತದೆ. ಅಲ್ಲಿ ನಿಂತುಕೊಂಡೇ ನಾವು ಮಾತಾಡ್ತೇವೆ. ನಿಂತುಕೊಂಡೇ ಮಾತಾಡ್ತಿದ್ದ. ಕೊನೆಗೆ ಚೇರ್ ಹಾಕಿ ಕೂಡಿಸಿದಂತೆ ಬಂದವನನ್ನು. ಕಾಲು ನೋವಾಯಿತು ಅಂತ ಅಲ್ಲ, ಅವ ಏನು ಮಾಡಿದ ಅಂದರೆ ಬಂದ ಅತಿಥಿ ನಿಲ್ಲಕ್ಕೆ ಸುಸ್ತಾಗಿ ಗೋಡೆಗೆ ಕಾಲು ಕೊಟ್ಟು ನಿಂತ ಅಂತೆ. ಪಾಪ ಅವನ ಮೇಲೆ ಕನಿಕರದಿಂದ ಅಲ್ಲ, ಅದು ನಿನ್ನೆ ಮುಂದೆ ಪೇಂಟ್ ಮಾಡಿದ್ದಷ್ಟೇ. ಪೇಂಟ್ ಹಾಳಾಗ್ತಾನೆ ಅಂತ ಕುರ್ಚಿ ಕೊಟ್ಟನೆ ಹೊರತು ಅವನು ಕೂಡಲಿ ಅಂತ ಕುರ್ಚಿ ಕೊಟ್ಟದ್ದಲ್ಲ. ಅಂದರೆ ನಮ್ಮ ಜೀವ ಇರುವುದು ಎಲ್ಲಿ ಅಂದರೆ ಗೋಡೆಯಲ್ಲಿ, ಜಡದಲ್ಲಿದೆ. ಗೋಡೆಯಲ್ಲಿಯೇ ಇಷ್ಟು ನಮಗೆ ನಾನು ಅನ್ನುವ ಭಾವನೆ ಇದ್ದರೆ ದೇಹದಲ್ಲಿ ಎಷ್ಟು ಭಾವನೆ ಇರಲಿಕ್ಕಿಲ್ಲ. ಜಡಭರತನು ದೇಹವನ್ನು ಪ್ರತ್ಯೇಕವಾಗಿ ಇಟ್ಟವ, ನಂದಲ್ಲ ಅಂತ ಚಿಂತನೆ ಮಾಡಿದವ, ಪರಕೀಯ ವಸ್ತು ಅಂತ. ಯಾಕೆಂತಂದರೆ 3 ಜನ್ಮದ ಕಲ್ಪನೆ ಚೆನ್ನಾಗಿದೆ ಅವನಿಗೆ. 3 ಜನ್ಮ ಅಂತಂದರೆ ಋಷಭನ ಮಗನಾಗಿ, ಭರತನಾಗಿ ರಾಜ್ಯಭಾರ ಮಾಡಿ, ಜಿಂಕೆಯನ್ನು ಮುದ್ದಾಡಿ, ಅಂದರೆ ಅದರ ಬಗ್ಗೆ ಕರುಣೆ ತೋರಿಸಲಿಕ್ಕೆ ಹೋಗಿ ತಾನು ಪ್ರಪಾತಕ್ಕೆ ಬಿದ್ದ ಕತೆ. ಆ ಇಡೀ ಭರತನ ಜನ್ಮ ನೆನಪಿದೆ. ಜಿಂಕೆಯಾಗಿ ಬಂದ ತನ್ನ ಸಾಧನೆ ಅದರ ಬಗ್ಗೆ ನೆನಪಿದೆ. ನಾನು ಭರತನಾಗಿ ಜಾರಿದ್ದಕ್ಕೆ ಜಿಂಕೆಯಾಗಿ ಹುಟ್ಟಿದೆ ಅನ್ನುವ ಕಲ್ಪನೆ ಇದೆ. ಮತ್ತೆ ಮುಂದುವರಿದು ಮತ್ತೆ ಈ ಬ್ರಾಹ್ಮಣ ದೇಹವನ್ನು ಪಡೆದೆ ಆ ಕಲ್ಪನೆಯೂ ಇದೆ. ಬ್ರಾಹ್ಮಣ ದೇಹ ಬಂತು, ಖುಷಿ ಪಡ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇಲ್ಲ ಅವನು. ಯಾಕೆಂತಂದರೆ
ಮೂರು ದೇಹ ನೋಡ್ತಾ ಇದ್ದಾನೆ ನೋಡಿ. ಮೂರು ದೇಹದಲ್ಲಿ ಇರುವ ಒಬ್ಬನೇ ಆತ್ಮ. ಯಾಕಂದರೆ ಭರತನ ದೇಹವನ್ನೂ ನೋಡಿದ್ದಾನೆ, ಜಿಂಕೆಯ ದೇಹವನ್ನೂ ನೋಡಿದ್ದಾನೆ, ಜಡಭರತನ ದೇಹವನ್ನೂ ನೋಡ್ತಾನೆ. ದೇಹ ಮೂರಾಯಿತು, ಇರುವವ ಒಬ್ಬನೇ. ಹಾಗಾದರೆ ಏನಿದು? ದೇಹ ಬೇರೆ, ನಾನು ಬೇರೆ. ಯಾಕೆ? ಭರತನ ದೇಹ ಬಿತ್ತು, ಜಿಂಕೆಯ ದೇಹ ಬಿತ್ತು, ಜಡನ ಭರತನ ದೇಹ ಬೀಳಲಿಕ್ಕುಂಟು, ಆದರೆ ನಾನು ಮಾತ್ರ ಬೀಳ್ತಲೇ ಇಲ್ಲ. ಹಾಗಾದರೆ ನಾನು ಯಾರು ಅಂದರೆ ಈ ದೇಹ ಅಲ್ಲ. ನಾನು ಯಾರು? ನಾನು ಋಷಭನ ಮಗ ಭರತ ಅಲ್ಲ. ನಾನು ಯಾರು? ನಾನು ಜಿಂಕೆ ಅಲ್ಲ. ನಾನು ಯಾರು? ನಾನು ಜಡಭರತ ಅಲ್ಲ. ನಾನು ಯಾರು? ಬೇರೆಯೇ ಅನ್ನುವ ಎಚ್ಚರ ಜಡಭರತನಿಗೆ ಚೆನ್ನಾಗಿದೆ ಅಂತ ಇದು ಹೇಳೋದು. ದೇಹಾತ್ಮ ವಿವೇಕ ಅಂದರೆ ಹೀಗೆ. ನಮಗೆ ಹಾಗೆಲ್ಲ ಇಲ್ಲ. ನಾವು ಮಿಕ್ಸ್. ನಮ್ಮದು ನಾವು ಯಾರು ಅಂತ ಕೇಳಿ ನಮ್ಮ ಅಡ್ರೆಸ್ ಹೇಳೋದು ಹೇಗೆ ಅಂತ, ನಮ್ಮ ಫೋನ್ ನಂಬರು ನಮ್ಮದು, ನಂದು ಅಂತ ಇರ್ತದೆ. ಈ ದೇಹಕ್ಕೆ ಆತ್ಮ ಅಟ್ಯಾಚ್ಡ್ ಆಗಿದ್ದಾನೆ, ಬಿಡಿಸ್ಲಿಕ್ಕಾಗುವುದಿಲ್ಲ ಅಂತ. ಜಡಭರತನಿಗೆ ಪ್ರತ್ಯೇಕತೆ ಇದ್ದದರಿಂದ ಹೇಗೆ ಜಿಂಕೆಯ ದೇಹ ಬಿಟ್ಟೆ, ಜಡಭರತನ ದೇಹವನ್ನು ಬಿಡಬೇಕಾದ್ದು, ಬಿಟ್ಟರೆ ಒಳ್ಳೆಯದು ಅಂತ. ಯಾಕೆಂತಂದರೆ ಪಂಜರದೊಳಗಿದ್ದ ಹಕ್ಕಿಯ ಹಾಗೆ ಹೊರಗೆ ಬರಬೇಕಾದ್ದು ಕರ್ತವ್ಯ ಹೊರತು ನಾವು ಒಳಗೆ ಕೂಡುವುದು ಅಲ್ಲ ಅನ್ನುವ ಎಚ್ಚರ ಇದೆ. ಒಂದು ಪಕ್ಷಿಗಾದರೂ ಬಂಗಾರದ ಪಂಜರದಲ್ಲಿ ಇಟ್ಟರೂ ಕೂಡ ಬಾಗಿಲು ತೆಗೆದರೆ ಹಾರಿ ಹೋಗುತ್ತೆ ಅಂತೆ. ಈ ಜೀವ ಈ ಪಂಜರದಲ್ಲಿ 9 ಬಾಗಿಲಿದೆ, ಎಲ್ಲಿ ಬೇಕಾದರೂ ಹೊರಗೆ ಬರ್ಬೋದು, ಹೊರಗೆ ಬರುವುದೇ ಇಲ್ಲ. ಆರಾಮಾಗಿದ್ದೇನೆ ಅಂತ ತಿಳ್ಕೊಳ್ತಾನೆ, ಒದ್ದಾಡ್ತಾ ಇದ್ದಾನೆ, ಆರಾಮವಾಗಿದ್ದೇನೆ ಅಂತ ತಿಳ್ಕೊಳ್ತಾನೆ. ಈ ಪಂಜರದಿಂದ ಹೊರಗೆ ಬರುವ ಪ್ರಯತ್ನನೇ ಮಾಡ್ತಾ ಇಲ್ಲ ಅಂತ. ಜಡಭರತರು ಹಾಗಲ್ಲ. ಇದು ಪಂಜರ, ಈ ಬೇಲಿಯಲ್ಲಿದ್ದೇನೆ, ಹೊರಬರಬೇಕು, ಮಹಾ ಆಕಾಶದಲ್ಲಿ ನಾನು ಸಂಚಾರ ಮಾಡಬಹುದು ಅಂತ ಚಿಂತನೆ ಮಾಡುವವರು ಜಡಭರತರು. ಹಾಗಾಗಿ ಭದ್ರಕಾಳಿ ಕೊಲ್ಲಿಲ್ಲ ಅಂದರೆ ಅಯ್ಯೋ ಕೊಲ್ಲಿಲ್ವಾ, ಇರಲಿ ಬಿಡಿ. ಅವಳ ಬಗ್ಗೆ ಕೋಪ ಮಾಡಲಿಲ್ಲ, ಅಯ್ಯೋ ಕೊಲ್ಲಬೇಕಾಗಿತ್ತು, ನಾನು ಹಾರಿ ಹೋಗ್ತಿದ್ದೆ, ಆಲೋಚನೆಯೂ ಇಲ್ಲ, ಬಿಟ್ಲು ಖುಷಿಯೂ ಇಲ್ಲ. ಅಂದರೆ ಎಲ್ಲವನ್ನು ಬಿಟ್ಟು ಮೀರಿ ನಿಂತ ಶಕ್ತಿ ಅಂತ. ಭದ್ರಕಾಳಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಹೋಗಲಿಲ್ಲ ಅಂತ, ಇನ್ನೆಲ್ಲಿ ಗಟ್ಟು ಬೀಳ್ತಾವಳ ಭದ್ರಕಾಳಿ ಅಂತ ಭಯ. ಹಾಗಾಗಿ ಅವಳು ಬಿಟ್ಲು, ವಾಪಸ್ ಬಂದರು. ಯಾಕೆಂದರೆ ಒಳ್ಳೆಯದು ಅಂತ ಹೇಳುವ ಸ್ಥಿತಿ ಇಲ್ಲ ಜಡಭರತರದ್ದು. ಯಾಕೆಂದರೆ ದೇಹ ಒಳ್ಳೆಯದು ಅಂತ ಚಿಂತೆ ಮಾಡ್ತಾ ಇಲ್ಲ, ನಂದಲ್ಲ ಅಂತ ಗೊತ್ತಿದೆ ಅವರಿಗೆ. ಇದು ಪರ್ಮನೆಂಟ್ ಅಲ್ಲ ಅಂತಲೂ ಗೊತ್ತಿದೆ. ಯಾವುದು ಪರ್ಮನೆಂಟ್ ಅಲ್ಲ ಅದನ್ನು ಉಳಿಸ್ಲಿಕ್ಕೆ ನಾವೇನಾದರೂ ಪ್ರಯತ್ನ ಪಡ್ತೇವೆ. ನಮ್ದಲ್ಲ ಅಂತೇಳಿ ನಾಳೆ ಬಿಟ್ಟುಕೊಡ್ಬೇಕು ಅಂತ ಇಟ್ಕೊಳ್ಳಿ. ಒಂದು ಚೇರ್ ಕೊಟ್ಟಿದ್ದಾರೆ ನಮಗೆ ಆಫೀಸಲ್ಲಿ ಕೂಡಲಿಕ್ಕೆ ಅಂತ, ಅದು ಹೇಳಿದ್ದಾರೆ 3 ದಿವಸ ಮಾತ್ರ ನಿಮಗೆ, 4ನೇ ದಿವಸ ಬಿಟ್ಟುಕೊಡಬೇಕು ಅಂತ. ನೀವು ಎಣ್ಣೆ ಕೊಡಲಿಕ್ಕೆ ಹೋಗ್ತೀರಾ, ಅದಕ್ಕೆ ಏನಾದರೂ ಅದಕ್ಕೆ ಕೀಲು ಹೋಗಿದರೆ ಸರಿ ಮಾಡಲಿಕ್ಕೆ ಹೋಗ್ತೀರಾ? ನಂದಲ್ರಿ 3ನೇ ದಿವಸ ಬಿಟ್ಟು ಬಿಡಬೇಕಿದನ್ನು ಅಂತ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ? ಯಾವಾಗ ಮಾಡ್ತೀರಿ? ನನಗೆ ಈ ಕುರ್ಚಿ ಅಂತ ಆದರೆ ಅದಕ್ಕೇನು ಬಣ್ಣ ಕೊಡೋದೇನು, ಅದಕ್ಕೆ ಪರಿಮಳ ಹಾಕೋದೇನು, ಭಾರಿ ಉಪಚಾರ ಮಾಡ್ತೇವೆ. ಯಾಕೆ? ಪರ್ಮನೆಂಟ್. ನಾವೆಲ್ಲ ಯಾಕೆ ಉಪಚಾರ ಮಾಡ್ತೇವೆ? ಇದು ಪರ್ಮನೆಂಟ್, ನಾನೇ ಇದು ಅಂತ ಭ್ರಮೆ ನಮಗೆ. ಜಡಭರತನಿಗೆ ಗೊತ್ತು ಈ ಬಿಡಬೇಕಾದ ಕುರ್ಚಿ 3 ದಿನದ ಕುರ್ಚಿ ಇದು ಅಂತ. ಹಾಗಾಗಿ ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಲೇ ಇಲ್ಲ, ನಾನು ಬೇರೆ ಅಂತ. ಈ ಎಚ್ಚರವನ್ನು ಭಾಗವತ ನಮಗೆ ಸುಂದರವಾಗಿ ನೀಡಿದೆ. ಜಡಭರತರು ಇಕ್ಷುಮತಿ ನದಿ ತೀರದಲ್ಲಿ ಇದ್ದರು. ಯಾಕಿದ್ದರು ಅಂತ ಕೇಳಬೇಡ ನನಗೆ, ಇದ್ದರು ಅಷ್ಟೇ. ನಮ್ಮ ಹಾಗೆ ಬುದ್ಧಿಪೂರ್ವಕವಾಗಿ ಪಿಕ್ನಿಕ್ ಹೋದವರಲ್ಲ. ನಮ್ಮದಾದರೆ ಪ್ಲ್ಯಾನ್ ಇರ್ತದೆ, ನಾವು ಟಿಕೆಟ್ ಬುಕ್ ಮಾಡಿರ್ತೇವೆ, ನಾವೆಲ್ಲ ಎಂಗೇಜ್ಮೆಂಟ್ ಮಾಡಿರ್ತೇವೆ, ಹೋಗ್ತೇವೆ ಬದ್ರಿ, ನಮ್ಮದು ಪ್ಲ್ಯಾನ್ ಇದೆ. ಹಾಗೆ ಇಕ್ಷುಮತಿ ನದಿ ತೀರಕ್ಕೆ ಯಾಕೆ ಬಂದರು ಜಡಭರತರು ಅವ್ರಿಗೆ ಗೊತ್ತಿಲ್ಲ. ಯಾವುದೋ ಒಂದು ಶಕ್ತಿ ಕರ್ಕೊಂಡು ಬಂತು, ಅಲ್ಲಿದ್ದರು. ಇಕ್ಷುಮತಿ ನದಿ ತೀರದಲ್ಲಿ ಇದ್ದರೆ ಅಲ್ಲಿಗೆ ಒಂದು ರಾಜನ ಪಲ್ಲಕ್ಕಿ, ಮೇನೆ ಅಂತ ಹೇಳ್ತಾರೆ, ಶಿಬಿಕಾ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ರಾಜ ಪಲ್ಲಕ್ಕಿಯಲ್ಲಿ ಕೂತು ಬರ್ತಿದ್ದ. ಪಲ್ಲಕ್ಕಿ ಅಂತಂದರೆ ಅದನ್ನು ಹೊರುವವರಿದ್ದಾರೆ, ಆಳುಗಳು ಬರ್ತಾ ಇದ್ದಾರೆ. ಅದು ಕಪಿಲಾಶ್ರಮಕ್ಕೆ ಹೋಗ್ತಾ ಇದ್ದಾನೆ. ಭಾಗವತದಲ್ಲಿ ಹೇಳೋದಿಲ್ಲ, ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ ಕಪಿಲಾಶ್ರಮಕ್ಕೆ ಹೋಗ್ತಾನೆ ಅಂತ. ಅಂದರೆ ಕಪಿಲನತ್ರ ಅಧ್ಯಯನ ಮಾಡಲಿಕ್ಕೆ, ಚಿಂತನೆ ಮಂಥನೆ ಮಾಡಲಿಕ್ಕೆ, ಏನೋ ವಿಚಾರ ಮಾಡಲಿಕ್ಕೆ, ಕೇಳಲಿಕ್ಕೆ ಅಂತ ಹೋಗ್ತಾನೆ. ಹೇಗೆ ಹೋಗ್ತಾನೆ? ಮೇನೆಯ ಮೇಲೆ ಮೆರೆದಾಡಿಕೊಂಡು ಹೋಗ್ತಾ ಇದ್ದಾನೆ. ಹೊತ್ತ ಬೋವಿಗಳಿಗೆ, ಆಳುಗಳಿಗೆ ಭಾರ ಆಯಿತು ಈ ಪಲ್ಲಕ್ಕಿ. ಬಿಡುವ ಹಾಗಿಲ್ಲ, ಹಿಡಿಯುವ ಹಾಗಿಲ್ಲ. ಬಿಟ್ಟರೆ ಇಷ್ಟರ ಸಂಬಳನೂ ಸಿಗೋದಿಲ್ಲ, ಪೆಟ್ಟು ತಿನ್ನಬೇಕಾಗುತ್ತೆ. ಹಿಡಿದ್ರೆ ಭಾರ ಆಗ್ತಾ ಇದೆ, ತಡ್ಕೊಳ್ಳಿಕ್ಕಾಗದಿದ್ದ ವೇದನೆ. ಎಷ್ಟು ಕಷ್ಟ ನೋಡಿ.
ಯಾಕಂದರೆ ಹೊರಬೇಕು, ರಾಜಾಜ್ಞೆ ಅದು, ಹೊರಲಿಕ್ಕಾಗುವುದಿಲ್ಲ. ಎಷ್ಟು ಹೊರಬಹುದು, ಶಕ್ತಿ ಇದ್ದಷ್ಟು. ಹಾಗಾಗಿ ಆ ಬೋವಿಗಳು ಒದ್ದಾಡ್ತಾ ಇದ್ರು. ದೇವ್ರದ್ದು ವ್ಯವಸ್ಥೆ ಚೆನ್ನಾಗಿತ್ತು ಅಂತಂದರೆ ಅಲ್ಲಿಯೇ ನಮ್ಮ ಜಡಭರತರು ಇದ್ದರು. ನೋಡಿದ್ರೆ ಖುಷಿಯಾಯಿತು. ಏನು ಪರ್ಸನಾಲಿಟಿ, ಏನು ತಾಕತ್ತು, ನೋಡಿದ್ರೆ ಮೈಕಟ್ಟು, ಖುಷಿಯಾಯಿತು ಅವರಿಗೆ. ಆ ಬೋವಿಗಳು ಹೋಗಿ ಹೇಳಿದರು, ಅಪ್ಪ ಇಲ್ಲಿ ಸ್ವಲ್ಪ ಬಾ ಅಂತ. ಬಂದ, ಸ್ವಲ್ಪ ಹೆಗಲು ಕೊಡು, ಕೊಟ್ಟ. ಏನು ಖುಷಿಯಾಯ್ತು ಗೊತ್ತಾ. ಸಾಮಾನ್ಯವಾಗಿ ಚರ್ಚೆ ಮಾಡಬೇಕಾಗಿತ್ತು, ಎಷ್ಟು ಕೊಡ್ತೀರಿ, ಎಷ್ಟು ದೂರಕ್ಕೆ, ಎಷ್ಟು, ಚರ್ಚೆನೇ ಇಲ್ಲ ಇದಕ್ಕೆ. ಯಾಕೆಂತಂದರೆ ಇದು ಬೋವಿಗೆ ಹೆಗಲು ಕೊಡಿದ್ರೆ ಕೊಡ್ತಾನೆ, ಬೇಡ ಅಂದರೆ ಬಿಟ್ಟು ಬರ್ತಾನೆ. ಹಾಗಾಗಿ ದುಡ್ಡಿನ ಬಗ್ಗೆ ಮಾತಾಡುವ ಪ್ರಶ್ನೆನೇ ಇಲ್ಲ. ಯಾವಾಗ ದುಡ್ಡಿನ ಹಂಗು ಅಂತಂದರೆ ಪರ್ಮನೆಂಟ್ ಪೋಸ್ಟ್ ಆದರೆ, ಇದು ಪರ್ಮನೆಂಟ್ ಏನಲ್ಲ. ಹಾಗಾಗಿ ಬರ್ತೀರಾ ಕೇಳ್ದ, ಬಂದ, ಹೋಗ್ತೀರಾ ಕೇಳಿದ್ರೆ ಆಯಿತು ಅಂತ ಬರುವವ. ಹಾಗಾಗಿ ಯಾವುದೇ ಮಾತು ಆಡದೆ ಹೆಗಲು ಕೊಟ್ಟ. ಅವ್ರಿಗೆ ಖುಷಿ ಆಯಿತು, ಗಟ್ಟಿ ಜನ ಸಿಕ್ಕಿತ್ತು ನಮಗೆ. ಬೋವಿ ಸಿಕ್ಕಿದ ಮೇನೆ ಕಪಿಲಾಶ್ರಮದ ತನಕ ಚೆನ್ನಾಗಿ ಸಾಗುತ್ತೆ ಅಂತ. ಏನು ಒಂದು ಹೆಜ್ಜೆ ಮುಂದೆ ಹೋಗಲಿಲ್ಲ. ಪಲ್ಲಕ್ಕಿ ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು. ಏನು ಧೈರ್ಯ ನೋಡಿ ಜಡಭರತರದ್ದು. ಒಬ್ಬ ರಾಜ ಕೂತಿರ್ತಾನೆ, ಇಡೀ ದೇಶವನ್ನು ಆಳುವವ, ಪಲ್ಲಕ್ಕಿ ಅಲ್ಲಾಡಿಸಿದ ಅಂತಂದರೆ ಒಬ್ಬ CM ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಗಾಡಿಯ ಡ್ರೈವರ್ ಒಬ್ಬ ಇರ್ತಾನೆ ಅಂತ ಇಟ್ಕೊಳ್ಳಿ. ಬೇಕು ಅಂತ ಗಾಡಿನ ಆಚೀಚೆ ಮಾಡಿದರೆ ಸಂಬಳ ಕಟ್ಟಲ್ಲ, ತಲೆನೇ ಕಟ್ಟಾಗಿ ಬಿಡುತ್ತೆ ಅವನು. ಜಡಭರತರಿಗೆ ಎಂಥ ಧೈರ್ಯ ಅಂತ. ಪಲ್ಲಕ್ಕಿ ಅಲ್ಲಾಡಿತು. ಅಲ್ಲಾಡಿದ್ದು ಜಡಭರತರು, ಆದರೆ ಸ್ಪಂದನೆ ಆದದ್ದು ಪಲ್ಲಕ್ಕಿಯಲ್ಲಿ ಅಲ್ಲ, ಅದರ ಒಳಗೆ ಕೂತ ರಾಜನಲ್ಲಿ. ಪಲ್ಲಕ್ಕಿ ಅಲ್ಲಾಡಿದಾಗ ಸಹಜವಾಗಿ ಅಲ್ಲಿ ಕೂತ ರಾಜ ರಹುಗಣ ಅಂತ ಅವನ ಹೆಸರು, ಅವನು ಅಲ್ಲಾಡಿದ. ಸಾಮಾನ್ಯವಾಗಿ ಹಾಗಾಗುತ್ತೆ. ದೋಣಿಯಲ್ಲಿ ಹೋಗ್ತಾ ಇರ್ತೇವೆ ಅಂತ ಇಟ್ಟುಕೊಳ್ಳಿ. ದೋಣಿಯಲ್ಲಿ ಹೋಗ್ತಾ ಇರುವಾಗ ದಡೂತಿ ದೇಹದವ ಬಂದ ಅಂತ ಇಟ್ಟುಕೊಳ್ಳಿ. ದೋಣಿ ಅಲ್ಲಾಡುತ್ತೆ. ಬರಬೇಡ ಮಾರ, ಸಾಯಿಸಬೇಡ ಅಂತ ಹೇಳ್ತೇವೆ ನಾವು. ನೀನು ಸಾಯಬೇಡ, ನಮ್ಮನ್ನು ಸಾಯಿಸಬೇಡ ಅಂತ. ಯಾಕೆ ದೋಣಿ ಅಲ್ಲಾಡಿದ್ರೆ ಏನಾಗಬೇಕ್ರಿ ಸ್ಥಿತಿ ನಮ್ಮದು? ಹೇಗೆ ನೀರಿನಲ್ಲಿ ಹೋಗುವಾಗ ದೋಣಿ ಅಲ್ಲಾಡಿದರೆ ನಮ್ಮ ಜೀವನೇ ಸ್ಪಂದಿಸ್ತದೆ. ಹಾಗೆ ಎತ್ತರದಲ್ಲಿದ್ದ ಪಲ್ಲಕ್ಕಿಯಲ್ಲಿ ಕೂತವನ ಕಥೆ ಏನ್ರಿ? ಪಲ್ಲಕ್ಕಿ ಬಿದ್ದರೆ ಮತ್ತು ಯಾವ ಆಸ್ಪತ್ರೆಗೆ ಹೋಗೋದು? ಹಾಗಾಗಿ ಒಳಗಿನಿಂದ ಸ್ಪಂದನೆ, ಅದರ ಜೊತೆಗೆ ಒಣ ಪ್ರತಿಷ್ಠೆ ಬೇರೆ. ಸವೀರ ರಾಜೇತ್ಯಪದೇಶ ಆಸ್ತೆ ಅಂತ, ನಾನು ಈ ದೇಶದ ರಾಜ ಅಂತ ಒಳಗಿನಿಂದ ಹಮ್ಮು. ಅಂದರೆ ರಾಜ ಕೂತ ಪಲ್ಲಕ್ಕಿ ಅಲ್ಲಾಡೋದಂದರೆ ಏನು ಅಂತ ಅವನ ಪ್ರಶ್ನೆ ಅಲ್ವಾ. ನಮ್ಮದು ಒಣ ಪ್ರತಿಷ್ಠೆ ಕೆಲವು ಸಲ ಬರುತ್ತೆ, ಮಾತಾಡಬೇಡಿ ಅಂತ. ಒಂದು ಶಿಬಿರ, ಚಿಕ್ಕ ಮಕ್ಕಳದ್ದು ಶಿಬಿರ, ಒಂದು 100 ಚಿಕ್ಕ ಮಕ್ಕಳಿದ್ದರು. ಅಲ್ಲಿಗೆ ಒಬ್ಬರು ಅತಿಥಿಗಳು ಬಂದಿದ್ದರು. ನಾನು ಅದರಲ್ಲಿದ್ದೆ. ಆ ಅತಿಥಿಗಳಿಗೆ ಮಾತಾಡಲಿಕ್ಕೆ ಅಂತ ಹೇಳಿದರು. ಅವರು ಭಾರಿ VIP ಮಾತಾಡಲಿಕ್ಕೆ ಹೇಳಿದರು. ಅವ್ರು ಶುರು ಮಾಡಿದ ಆ ಹೈ ಲೆವೆಲ್ ಮಾತು ಮಕ್ಕಳಿಗೆ ಎಲ್ಲಿ ಅರ್ಥ ಆಗುತ್ತೆ. ಅವರು ಬಿಚ್ಚಿ ಮಾತಾಡಲಿಕ್ಕೆ ಶುರು ಮಾಡಿದರು. ಅವೆಲ್ಲ ಶು ಅಂತ ಹೇಳಿದ, ಆ ಹುಡುಗರು ಶು ಅಂತ ಹೇಳಿದರು, ಮತ್ತು ಶು ಅಂತ ಹೇಳಿದ, ಇಡೀ ಮಕ್ಕಳೆಲ್ಲ ಶು ಅಂತ ಹೇಳಿದ್ರು. ಇವನಿಗೆ ಸುಸ್ತು ಕೃಷ್ಣಾರ್ಪಣ ಅಂತ ಎಳೆಯ ಹೋಗಿಬಿಟ್ಟ ಅಂತ. ಯಾಕೆಂತಂದರೆ ಅವರ ಮುಂದೆ ಏನು ಮಾತಾಡಲಿಕ್ಕೆ ಸಾಧ್ಯ? ಮಕ್ಕಳದು ಏನಾದರೂ ಕೇಳ್ತಾರ? ಅವನಿಗೆ ಏನಾಯಿತು ಅಂದರೆ ಒಣ ಪ್ರತಿಷ್ಠೆ, ನಾನು VIP, ನನಗೆ ಅವಮಾನ ಅಂತ ತಿಳ್ಕೊಂಡ. ಅಲ್ಲ, ಆ ಹುಡುಗರು ಪಾಪ ಹುಡುಗಾಟಿಕೆಯವರು, ಏನು ಅವಮಾನ, ಏನು ಅವ್ರಿಗೇನು ಬುದ್ಧಿ ಉಂಟು ಅವುಗಳಿಗೆ? ಯಾಕೆಂದರೆ ಅಲ್ಲಿ ಅವರಿಗೆ ಟ್ರೈನಿಂಗ್ ಆದ್ಯಾಗ ಶಿಬಿರದಲ್ಲಿ ಅಂದರೆ ಅಲ್ಲಿ ಗೋವಿಂದ ಅಂತ ಹೇಳಿದ್ರೆ ಗೋವಿಂದ ಹೇಳಬೇಕು. ಹರೇ ಶ್ರೀನಿವಾಸ ಅಂದರೆ ಹರೇ ಶ್ರೀನಿವಾಸ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಹೇಳಿಕೊಟ್ಟು ಟ್ರೈನಿಂಗ್ ಮಾಡಿದ್ದೇ ಹಾಗೆ. ಇಶ್ಯೂ ಅಂತ ಹೇಳಿಕೊಡಲಿಲ್ಲ, VIP ಶುರು ಮಾಡಿತ್ತು. ಹಾಗಾಗಿ ಇವತ್ತು ಹೀಗಿರಬೇಕು ಶೂ ಅಂತ ಶುರು ಮಾಡಿದ್ರು ಮಕ್ಕಳು. ಅವರಿಗೆ ಕೊನೆಗೆ ಶೂ ಬಿಸಾಡಿದ್ದು ಇಲ್ಲ ಅಷ್ಟೇ. ಮತ್ತು ಸಾಕಾಯ್ತು ಅವನ ಪ್ರತಿಷ್ಠೆ, ಒಣ ಪ್ರತಿಷ್ಠೆಗೆ ಸ್ವಲ್ಪ ಧಕ್ಕೆ ಬಂತು ಅಷ್ಟೇ. ಹಾಗೆ ಮೇನೆಯಲ್ಲಿ ಮೆರೆದಾಡುವ ರಾಜನಿಗೆ ಪ್ರಶ್ನೆ, ಒಂದು ಭಯ, ಇನ್ನೊಂದು ಒಣ ಪ್ರತಿಷ್ಠೆ. ಅವನಿಗೆ ಏನು ಒಣ ಪ್ರತಿಷ್ಠೆನೇ? ನಾನು ಕೂತ ಪಲ್ಲಕ್ಕಿ ಅಲ್ಲಾಡೋದಂದರೆ ಏನು ಅಂತ, ನನ್ನನ್ನು ಅಲ್ಲಾಡಿಸುವವ ಯಾರು ಅಂತ ಅವನಿಗೆ ಅಹಂಕಾರ ಒಳಗಿಂದ ಬಂತು. ಅಹಂಕಾರದಿಂದಾಗಿ ಸಿಟ್ಟು ಬಂತು, ಆಕ್ರೋಶ ಬಂತು. ಅವನು ಕೇಳಿದಾಗ ಬೋಬಿಗಳಿಗೆ ಜೋರು ಮಾಡ್ತಾನೆ, ಯಾರು ಅಲ್ಲಾಡಿಸಿತ್ತು ಅಂತ. ನಾನಲ್ಲ ಅಂತ ಹೇಳಿದ್ರು. ರಾಜ ಹೇಳಿದ, ಯಾರು ಅಲ್ಲ ಅಂತ ಕೇಳಿದಲ್ಲ, ಯಾರು ಹೌದು ಹೇಳಿ ಅಂತ. ಯಾರು ಹೌದು ಹೇಳೋದ? ಈ ಜವಾಬ್ದಾರಿ ಯಾರು ಹೊರದು?
ಯಾಕೆಂದರೆ ನಾನು ಅಂತ ಹೇಳಿದ್ರೆ ಹೇಳಿದವನ ತಲೆ ಬೀಳ್ತದೆ, ಪೆಟ್ಟು ತಿನ್ಬೇಕು ಅವನು. ಧೈರ್ಯ ಇಲ್ಲ. ಈಗಾದರೆ ICSನವರಿದ್ದರು, ನಾನು ಅಂತ ಹೇಳ್ತಿದ್ರು. ಅಂಥವ್ರು ಆ ಕಾಲದಲ್ಲಿ ಇಲ್ಲ ಪಾಪ. ಧೈರ್ಯದಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ನಾವು ಅಂತ ಹೇಳೋ ಧೈರ್ಯದವರು ಯಾರೂ ಇರಲಿಲ್ಲ. ಕೊನೆಗೆ ಇಷ್ಟು ಧೈರ್ಯ ಇತ್ತವರಿಗೆ. ನಾನು ಅಲ್ಲ ಅಂತ ಹೇಳುವ ಧೈರ್ಯ ಎಷ್ಟಿತ್ತು, ಇವ ಹೌದು ಹೇಳುವ ಧೈರ್ಯನೂ ಇತ್ತು. ಯಾರತ್ರ ಹೇಳಲಿಕ್ಕೆ, ಯಾರನ್ನು ತೋರಿಸಿಯೂ ಬೊಟ್ಟು ಮಾಡಿ ತೋರಿಸ್ಲಿಕ್ಕಿಲ್ಲ. ಇವ ಅಂತ ಹೇಳಿದ್ರೆ ನಾನಲ್ಲ ಅಲ್ಲ ಅಂತ ಹೇಳಿದರು. ಅವ್ರಿಗೆ ಗೊತ್ತಾಯಿತು ಇವ ಒಬ್ಬ ಇದ್ದಾನೆ ಹೊಸಬ ಅಂತ, ಜಡಭರತ ಅಂತ ಗೊತ್ತಾಯಿತು. ಅವನನ್ನು ಬೊಟ್ಟು ಮಾಡಿ ಹೇಳ್ತಾರೆ, ಇವನೇ ಇಷ್ಟು ಮಾಡಿದ್ದು ಅಂತ ಹೇಳ್ತಾರೆ. ಅವನಲ್ಲ ಅಂತ ಹೇಳೋದಿಲ್ಲ, ಯಾಕೆಂದರೆ ನಿರ್ವಿಕಾರ ಪುರುಷ. ನಮ್ಮ ರಾಜ ರಘುಗಣ ಅವನನ್ನು ಕಟಾಕ್ಷ ಮಾಡಿ ಹೇಳಿದ, ಮೆಲ್ಲ ನಡಿ, ಚೆನ್ನಾಗಿ ನಡಿ, ಹೀಗೆಲ್ಲ ಅಲ್ಲಾಡಿಸಬೇಡ, ತೊಂದರೆ ಮಾಡಬೇಡ ಅಂತ. ಮಾತಾಡಲಿಲ್ಲ. ಪಲ್ಲಕ್ಕಿ ಸಮಾಧಾನವಾಗಿ ಹೋಗಬೇಕಲ್ಲ, ಹೋಗಲಿಲ್ಲ ಅಂತ ಹೇಳ್ತಾರೆ. ಇನ್ನೂ ಪಲ್ಲಕ್ಕಿ ಜಾಸ್ತಿ ಅಲ್ಲಾಡಿತು ಅಂತ. ಮೊದಲು ಸ್ವಲ್ಪ ಅಲ್ಲಾಡ್ತಿತ್ತು, ಈಗ ಹೇಳಿದ ಮೇಲೆ ಇನ್ನಷ್ಟು ಜಾಸ್ತಿ ಅಲ್ಲಾಡಿತು ಅಂತ. ಕೆಲವು ಸಲ ಹಾಗಾಗತ್ತೆ. ನಾವು ಆಜ್ಞೆ ಮಾಡಿದರೆ ಮೊದಲು ಸ್ವಲ್ಪ ಆದರೂ ಚೆನ್ನಾಗಿ ನಡೀತಿತ್ತು, ಆಜ್ಞೆ ಮಾಡಿದ ಮೇಲೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗೋದು ಅಂತುಂಟು. ಹಾಗಾಯಿತು. ಜಡಭರತನ ಹೊರುವ ಪಲ್ಲಕ್ಕಿ ಇನ್ನಷ್ಟು ಜಾಸ್ತಿ ಅಲ್ಲಾಡಿತು. ರಘುಗಣನಿಗೆ ಇನ್ನಷ್ಟು ಸಿಟ್ಟು ಬಂತು. ರಘುಗಣ ಕೇಳ್ತಾನೆ, ಪ್ರಶ್ನೆ ಕೇಳ್ತಾನೆ, ಪಲ್ಲಕ್ಕಿ ಹೊರುವವ್ರ ಹತ್ರ ಕೇಳ್ತಾನೆ. ಆ ಜಡಭರತನ ಹತ್ರನೇ ನೇರ ಕೇಳ್ತಾನೆ, ಅಪ್ಪ ಯಾಕೆ ಪಲ್ಲಕ್ಕಿ ಅಲ್ಲಾಡ್ತಾ ಇದೆ? ಪಾಪ ಹೊರಲಿಕ್ಕಾಗೋದಿಲ್ವಾ? ಪಾಪ ಕ್ಷೀಣ ಆಗಿದ್ದಿ, ಕೃಷ ಆಗಿದ್ದಿ, ಶಕ್ತಿ ಇಲ್ಲ, ಊಟ ಮಾಡಲಿಲ್ಲ ಪಾಪ. ಅವನ ನೋಡಿದರೆ ಊಟ ಮಾಡಲಿಲ್ಲ ಅಂತೇನು ಗೊತ್ತೇ ದಪ್ಪ ಇದ್ದಾನೆ. ನಮ್ಮಲ್ಲಿದ್ದು ಗಾದೆ ಮಾತಿದೆ, ಹಲ್ಲು ಎದುರಿದ್ದವ ಸತ್ರೂ ಗೊತ್ತಾಗೋದಿಲ್ಲ ಅಂತ. ಹಾಗೆ ದಪ್ಪ ಇದ್ದವ ಅವನು ಊಟ ಮಾಡಿದ್ರೂ ಗೊತ್ತಾಗೋದಿಲ್ಲ ಅಂತ. ಯಾಕೆ ದಪ್ಪ ಇದ್ದಾನೆ. ಕೃಷಿ ಆಗಿದ್ದರೆ ಪಾಪ ಎಷ್ಟು ದಿವಸ ಆಯ್ತು ಊಟ ಮಾಡದೆ ಅಂತ ಕೇಳ್ತಾರೆ. ಇಷ್ಟು ದೊಡ್ಡ ಹೊಟ್ಟೆ ಇದೆ, ಏನು ಕೇಳೋದು? ತಮಾಷೆ ಮಾಡಿರೋ ಹೋಗೋಣ ಮಾತಾಡ್ತಾನೆ, ಪಾಪ ಎಷ್ಟು ದಿವಸ ಆಯಿತು ಊಟ ಮಾಡದೆ, ಎಷ್ಟು ಶ್ರಮ, ಎಷ್ಟು ಬೆಂದಿದ್ದಿ, ಪಾಪ ಬಳಲಿದ್ದಿ ಅಂತ ಹಂಗಿಸಿ ಮಾತಾಡ್ತಾನೆ. ಜಡಭರತರದ್ದು ಏನು ಅನುಸಂಧಾನ ಇತ್ತು ಅಂತಂದರೆ, ನಡೀಬೇಕು, ಹೆಜ್ಜೆ ಇಡಬೇಕು. ಅವರಿಗೆ ಹೆಜ್ಜೆ ಇಡುವಾಗ ಆ ದಾರಿಯಲ್ಲಿ ಹುಳ ಹುಪ್ಪಟಗಳು ಕಾಣಿಸ್ಲಿಕ್ಕೆ ಶುರುವಾಯಿತು. ಹುಳ ಹುಪ್ಪಟ ತುಳಿಬೇಕು, ಅದು ಸಾಯ್ತದೆ, ಪ್ರಾಣಿಗೆ ಹಿಂಸೆ. ಅದಕ್ಕಿಂತ ಜಾಸ್ತಿಯಾಗಿ ಆ ಹುಳ ಹುಪ್ಪಟದ ಒಳಗೆ ಕೂತ ದೇವರು ನೆನಪಾದರು. ಆ ದೇವರ ಬಗ್ಗೆ ಚಿಂತೆ ಪ್ರಾರಂಭ ಆಯಿತು. ಹಾಗಾಗಿ ದೇವರನ್ನು ತುಳಿಯೋದು ಹೇಗೆ ಅಂತ ಚಿಂತೆ ಪ್ರಾರಂಭ ಆಯಿತು. ಹಾಗಾಗಿ ಕಾಲಿಡಲಿಕ್ಕಾಗಲಿಲ್ಲ ಅಂತ. ಎಲ್ಲಿ ಕಾಲಿಡಬೇಕು ಅಲ್ಲಿಂದ ಹುಳ ಕಾಣಿಸಬೇಕು, ಅಲ್ಲ ಅಲ್ಲಿ ದೇವರು ಕಾಣಿಸಬೇಕು. ನಿತ್ಯ ಉಪಾಸನೆ ಮಾಡಿ 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 ದೇವರು ಎಲ್ಲ ಕಡೆ ಕಾಣಿಸಲಿಕ್ಕೆ ಪ್ರಾರಂಭ ಆದರು. ಯಾಕಂದರೆ ಅವನು ಜ್ಞಾನಿ. ಬರೀ ಒಂದು ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಕಾಣುವವ ಅಲ್ಲ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಉಪಾಸನೆ ಮಾಡುವವ. ಹಾಗಾಗಿ ಕಾಲು ಇಡುವಾಗ, ಹೆಜ್ಜೆ ಇಡುವಾಗ, ಹೆಜ್ಜೆ ಎಲ್ಲಿ ಇಡಬೇಕೋ ಅಲ್ಲಿ ದೇವರು ಕಾಣಿಸ್ಲಿಕ್ಕೆ ಶುರು ಮಾಡಿದರು. ಭಾಳ ಕಷ್ಟ ನೋಡಿ. ನಮ್ಮ ಹಿರಿಯರು ಅದಕ್ಕೆ ಹೇಳಿದರು, ಸಮುದ್ರ ವಸನೇ ದೇವಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ. ಬೆಳಿಗ್ಗೆ ಏಳುವಾಗಲೇ ಹೇಳಬೇಕು, ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಿತೆ ಅಂತ. ಅಮ್ಮ ಬೆಳಗ್ಗೆ ಎದ್ದು ಹೆಜ್ಜೆ ಇಡಬೇಕಾದ್ರೆ ವಿಷ್ಣು ಪತ್ನಿ ನನ್ನ ತಪ್ಪನ್ನು ಕ್ಷಮಿಸು ಅಂತ ಹೇಳಬೇಕು. ಯಾಕೆ? ಭೂಮಿ ಅಂದರೆ ದೇವರ ಹೆಂಡತಿ ನೀನು. ಕಾಲಿಟ್ಟರೆ ನಿನ್ನ ಎದೆ ಮೇಲೆ ಕಾಲಿಡುವಂಥದ್ದು. ಅಮ್ಮ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಬೇಕಂತೆ. ಪ್ರಾರ್ಥನೆ ಮಾಡಿದರೆ ನಮಗೆ ಕಾಲಿಡಲಿಕ್ಕೆ ಲೈಸೆನ್ಸ್ ಸಿಕ್ಕಿದ ಹಾಗೇನೆ. ಮಗು ಇದೆ, ಅಮ್ಮನ ಎದೆಯಲ್ಲಿ ಕುಣಿದಾಡ್ತದೆ, ಅಮ್ಮ ಬೈಯೋದಿಲ್ಲ, ಖುಷಿ ಅವಳಿಗೆ. ಯಾಕೆಂದರೆ ತಾಯಿ ಇವನನ್ನು ಮಗು ಅಂತ ಒಪ್ಪಿಕೊಂಡಿದ್ದಾಳೆ, ಮಗು ಅಮ್ಮ ಅಂತ ಒಪ್ಪಿಕೊಂಡಿದೆ. ಯಾವಾಗ ಈ ಒಪ್ಪಂದ ಆಯಿತು, ಅವಳು ತಾಯಿ ನಾನು ಮಗು ಅಂತ, ಆಮೇಲೆ ಎದೆ ಮೇಲೆ ಎಷ್ಟು ತುಳಿದರೂ ಅವಳಿಗೆ ಬೇಜಾರಾಗೋದಿಲ್ಲ. ಮಗುವಿಗೆ ಸ್ವಚ್ಛಂದ ಸ್ವಾತಂತ್ರ್ಯ. ನಮಗೂ ದೇವರಿಗೂ ಒಪ್ಪಂದ ಮಾಡಿಕೊಳ್ಬೇಕು. ಏನು ಅಂತ? ಅಮ್ಮ ಭೂಮಿ ನನ್ನ ತಾಯಿ ನೀನು ಅಂತ ಒಪ್ಪಂದ ಮಾಡಿಕೊಳ್ಬೇಕು. ಅಷ್ಟು ಹೇಳಿದ್ರೆ ಸಾಕು, ಅವಳು ಒಂದು ಒಪ್ಪಂದಕ್ಕೆ ಬರ್ತಾಳೆ, ನೀನು ನನ್ನ ಮಗು ಅಂತ. ಇಷ್ಟು ಒಪ್ಪಂದ ಆಯಿತು ಅಂತಂದರೆ ಸ್ವಚ್ಛಂದವಾಗಿ ನಾವು ನಡೀಬೋದು. ತಾಯಿಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರೂ ಕೂಡ ತಾಯಿಗೆ ಹೇಸಿಗೆ ಆಗುವುದಿಲ್ಲ.
ಯಾಕೆ ಮಲಮೂತ್ರ ಬಾಚಲಿಕ್ಕೆ ಇರೋಳು ತಾಯಿ. ನಾವು ತಾಯಿಯಿಂದ ಒಪ್ಪಿಕೊಳ್ಬೇಕು ಅಷ್ಟೇ ಮೊದಲು, ಅದೇ ಕಷ್ಟ ಆಗುತ್ತೆ. ಭೂಮಿಯನ್ನು ತಾಯಿಯಿಂದ ನಾವು ಒಪ್ಪಿಕೊಂಡ್ರೆ ನಾವು ಏನು ಮಾಡಿದರೂ ತಾಯಿ ಅದನ್ನು ಕ್ಷಮಿಸಿ ಬಿಡ್ತಾಳೆ. ಅವಳ ಹೃದಯ ಅಷ್ಟು ದೊಡ್ಡದು ಅಂತ. ಜಡಭರತರು ಹೆಜ್ಜೆ ಇಟ್ಟಲ್ಲೆಲ್ಲ ದೇವರು ಕಾಣ್ತಾರೆ, ಹೆಜ್ಜೆ ಇಡಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಹಾಗಾಗಿ ಕಾಲು ಎತ್ತಿ 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 ಇಡಬೇಕು, ಇಲ್ಲಿ ಕಾಲಿಡಬೇಕು ಅಂತ ಹೋಗಬೇಕು, ಹುಳವು ಪಡ ಕಾಣಿಸಬೇಕು, ದೇವರು ಕಾಣಿಸಬೇಕು, ಕಾಲಿಡ್ಲಿಕ್ಕೆ ಆಗೋದಿಲ್ಲ ಅಂತ ಆಗಬೇಕು, ಕಾಲು ನಡುಗಬೇಕು, ಇಡೀ ದೇಹ ನಡುಗಬೇಕು, ಪಲ್ಲಕ್ಕಿ ನಡುಗಬೇಕು, ಒಳಗೆ ಕೂತ ರಹುಗಣ ನಡುಗಬೇಕು. ಎಷ್ಟು ಹೊತ್ರಿ? 1 ನಿಮಿಷ 2 ನಿಮಿಷ ಆದರೆ ಸರಿ. ಗಂಟೆಗಟ್ಟಲೆ ಹೀಗಾದರೆ ಹೇಗಿರ್ಬೇಕು? ಕೂತ ಒಂದು ಟೆನ್ಷನ್ ಜಾಸ್ತಿ ಆಯಿತು, ಬಿ ಪಿ ಜಾಸ್ತಿ ಆಯಿತು, ಕೂಡ್ಲಿಕ್ಕಾಗಲಿಲ್ಲ, ಬೈಲಿಕ್ಕೆ ಶುರು ಮಾಡಿದ. ಜಡಭರತ ಏನಿದು ಮಾಡ್ತಿ? ಯಾರು ಕೂತದ್ದು ಗೊತ್ತುಂಟ ನಿನಗೆ? ಜಾಗ್ರತೆ, ಚೆನ್ನಾಗಿ ಬರಬೇಕಾದ್ದು ಅಂತ ಜೋರು ಮಾಡ್ತಾನೆ ಜಡಭರತನಿಗೆ. ಇಷ್ಟು ದಪ್ಪಾಗಿದ್ದಿ, ಇಷ್ಟು ತಾಕತ್ತಿದೆ, ಏನು ತಿಂದು ಬೇಕಾದಷ್ಟು ಸಮೃದ್ಧನಾಗಿದ್ದಿ, ಕೊಬ್ಬಿದ್ದಿ, ಏನು ನಿನಗೆ ಹೊರಲಿಕ್ಕೆ ಅಂತ ಕೇಳ್ತಾನೆ. ಜಡಭರತರು ಮಾತಾಡ್ತಾರೆ. ಈಗ ಜೀವನದಲ್ಲಿ ಮಾತಾಡದಿದ್ದ ಜಡಭರತ, ತುಟಿ ಮುಚ್ಚಿದ ಜಡಭರತ ಇವತ್ತು ಮಾತಾಡ್ತಾನೆ. ಹೇಳ್ತಾನೆ, ಸ್ಥೌಲ್ಯಂ ಕಾರ್ಶ್ಯಂ ಆದಯೋ ವ್ಯಾಧಯಶ್ಚ ಕಲಿಹಿ ಜರ. ಹೇಳ್ತಾನೆ, ದೇಹೇನ ಜಾತಸ್ಯ ಕಿಂ ಮಮ ಅಂತ ಹೇಳ್ತಾನೆ. ಈ ಸ್ಥೂಲ ಕೃಶ ಅಂತೆಲ್ಲ ಬೈದಿಯಲ್ಲ, ಯಾರಿಗೆ ಬೈದದ್ದು ನೀನು? ಇಲ್ಲಿ ಯಾರೂ ಇಲ್ಲ. ನಾನು ಸ್ಥೂಲ ಅಲ್ಲ, ನಾನು ಕೃಶನೂ ಅಲ್ಲ, ನನಗೆಂಥದೂ ಇಲ್ಲ ಅಂತ. ರಹುಗಣನಿಗೆ ಸ್ವಲ್ಪ ಇದು ಅಧಿಕ ಪ್ರಸಂಗಿ ಅಂತ ಕಾಣಿಸ್ತು. ನಾನು ಕೃಶನೂ ಅಲ್ಲ, ನಾನು ಸ್ಥೂಲನೂ ಅಲ್ಲ, ಇದೆಂಥದ್ದಿದು? ನನ್ನಲ್ಲಿ ಸ್ಥೌಲ್ಯ, ನಾನು ದಪ್ಪನೂ ಅಲ್ಲ, ನಾನು ಕೃಶನೂ ಅಲ್ಲ, ಅದೆಲ್ಲ ಈ ನನಗೆ ಸಂಬಂಧಪಟ್ಟದ್ದೇ ಅಲ್ಲ, ನನಗೇನು ಹೇಳ್ತೀನಿ ನೀನು ಅಂತ ಕೇಳ್ತಾನೆ. ರಹುಗಣ ಕಪಿಲಾಶ್ರಮಕ್ಕೆ ಹೋಗುವವ, ಜ್ಞಾನಿಗಳ ಹತ್ರ ವಿದ್ಯಾರ್ಜನೆ ಮಾಡಲಿಕ್ಕೆ ಹೋಗುವವ. ಜಡಭರತರು ನೋಡಿದರು, ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗ್ತಾನೆ, ಜ್ಞಾನಿಗಳ ಉಪಸತ್ತಿ ಮಾಡಲಿಕ್ಕೆ ಹೋಗ್ತಾನೆ, ಜ್ಞಾನ ದೇಗುಲಕ್ಕೆ ಹೋಗ್ತಾ ಇದ್ದಾನೆ. ಜ್ಞಾನ ದೇಗುಲಕ್ಕೆ ಹೋಗುವಾಗ ಹೇಗೆ ಹೋಗಬೇಕು? ಮೇನೆಯಲ್ಲಿ ಮೆರೆದಾಡಿಕೊಂಡು ಹೋಗುವುದಲ್ಲ. ದೇವಾಲಯಕ್ಕೆ ಹೋಗುವಾಗ ನಡ್ಕೊಂಡು ಹೋಗಬೇಕಾದ್ದು, ಪಾದಯಾತ್ರೆಯಲ್ಲಿ ಹೋಗಬೇಕಾದ್ದು, ನಗ್ನ ಪಾದದಲ್ಲಿ ಹೋಗಬೇಕಾದ್ದು, ಕಾಲಿಗೆ ಏನೂ ಇಲ್ಲದೆ ನಡಿಬೇಕಾಗಿರ್ತಕ್ಕಂಥದ್ದು. ಇದು ಮೇನೆಯಲ್ಲಿ ಮೆರೆದಾಡಿಕೊಂಡು ಹೋಗ್ತಾ ಇದ್ದಾನೆ, ಏನಿದು ಅಂತ ಜಡಭರತರು ರಹುಗಣನ ಮೇಲೆ ಅನುಕಂಪ ತೋರಿಸ್ತಾರೆ. ಅವನನ್ನು ಇಳಿಸಬೇಕು ಅಂತ ಕಾಣಿಸ್ತು. ಯಾಕೆಂತಂದರೆ ದೇವಸ್ಥಾನಕ್ಕೆ ಹೋಗುವವ, ಆಶ್ರಮಕ್ಕೆ ಹೋಗುವವ ಅಂತ ಆದರೆ ಅವನು ಮೇಲೆ ಹೋಗಬಾರ್ದು, ಇಳಿಬೇಕು ಅಂತ, ಇಳಿಸಿಯೇ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಳಿಸುವುದೇ ಹೇಗೆ? ಹಾಗಾಗಿ ಅವರು ಮಾತಾಡಿದ ಜಡಭರತರ ಭಾಷೆ ಅದೊಂಥರ ಇತ್ತೊಂದು ಭಾಷೆ. ಏನು ಅಂದರೆ, ನಾನು ಸ್ಥೂಲನೂ ಅಲ್ಲ, ನಾನು ಕೃಶನೂ ಅಲ್ಲ, ನಾನು ಮಾತಾಡುವವನೂ ಅಲ್ಲ, ನಾನು ಜಡನೂ ಅಲ್ಲ, ನನಗೆ ಆದಿಯೂ ಇಲ್ಲ, ನನಗೆ ವ್ಯಾಧಿಯೂ ಇಲ್ಲ, ನಾನು ಜಗಳನೂ ಮಾಡುವುದಿಲ್ಲ, ನಾನು ನಡೆಯುವುದೂ ಅಲ್ಲ, ನಾನು ಹೊರುವವನೂ ಅಲ್ಲ. ರಹುಗಣನಿಗೆ ಒಂಥರ ಅನಿಸ್ತಿದ್ದು, ಏನಪ್ಪ ಭಾಷೆ ಇದು ಅಂತ. ಎರಡರಲ್ಲಿ ಒಂದಾಗಬೇಕು, ಒಂದು ಸ್ಥೂಲ ಆಗಬೇಕು, ಒಂದು ಕೃಶ ಆಗಬೇಕು, ಒಂದು ಆದಿ ವ್ಯಾಧಿ ಏನಾದರೂ ಒಂದು ಇರಬೇಕು. ನಡೆಯಬೇಕು, ನಡೆಯೋದು ನಾನಲ್ಲ ಅಂತ ಹೇಳ್ತಾನೆ, ನಡೀತಾ ಇದ್ದಾನೆ, ನಡೆಯೋದಲ್ಲ ಅಂತ ಹೇಳ್ತಾನೆ. ಅರ್ಥ ಆಗಲಿಲ್ಲ ರಹುಗಣನಿಗೆ. ಅವ ಹೇಳಿದ, ದೇಹೇನ ಜಾತಸ್ಯ ನಮಮ ಅಂತ ಹೇಳ್ತಾನೆ. ದೇಹದ ಒಟ್ಟಿಗೆ ಇರುವವ ಇದ್ದಾನಲ್ಲ, ಅವನಿಗೆ ಮಾತ್ರ ಇದು, ನನಗಲ್ಲ ಅಂತ ಹೇಳ್ತಾನೆ. ಅಂದರೆ ನಿನಗೆ ಅಂತ ಅದನ್ನು ಹಂಗಿಸಿ ಮಾತಾಡಿತ್ತು. ಅಂದರೆ ರಹುಗಣ ಏನು ಮಾತಾಡಿದ ಅದನ್ನೇ ವಾಪಸ್ ಕೊಟ್ಟ. ರಹುಗಣ ಬಿಸಾಡಿದ ಚೆಂಡನ್ನು ರಹುಗಣದ ಮುಖಕ್ಕೆ ಬಿಸಾಡ್ತಾನೆ ಜಡಭರತ ಅಂತ. ರಹುಗಣ ಸ್ತಬ್ಧನಾಗಿ ಬಿಡ್ತಾನೆ. ರಹುಗಣ ಒಳ್ಳೆಯ ಜೀವ, ಕೆಟ್ಟವ ಅಲ್ಲ. ರಹು ಅಂದರೆ ರಹಿತ, ದೋಷರಹಿತ, ಗುಣಗಳಿಂದ ವಿಶಿಷ್ಟನಾದವ, ಒಳ್ಳೆಯ ಗುಣವಂತನಾದವ ರಹುಗಣ ರಾಜ. ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಬೋವಿಯವರಿಗೆ ಹೇಳ್ತಾನೆ, ಪಲ್ಲಕ್ಕಿಯನ್ನು ನಿಲ್ಲಿಸಿ ಕೆಳಗಿಳಿಸಿ ಅಂತ. ಇಳಿತಾನೆ, ನೋಡ್ತಾನೆ. ಮೊಟ್ಟ ಮೊದಲು ನೋಡೋದು ಜಡಭರತ, ಸೋ ಕಾಲ್ಡ್ ಜಡಭರತ. ಜಡಭರತ ಅಂತ ಹೆಸರಲ್ಲ, ನಮ್ಮ ಬೇರೆ ಹೆಸರಿಲ್ಲ ನಮಗೆ ಹೇಳಲಿಕ್ಕೆ. ಜಡಭರತನನ್ನು ನೋಡ್ತಾನೆ, ಅವನು
ಸ್ತಬ್ಧನಾಗಿ ಬಿಡ್ತಾನೆ ಅಂತೆ. ಯಾಕೆಂತಂದರೆ ಹೆಗಲಲ್ಲಿ ಒಂದು ಜನಿವಾರ ಕಾಣಿಸ್ತಾ ಇದೆ. ನೋಡಿದ, ಸೂತ್ರಂ ಬಿಭರ್ಷಿ ದ್ವಿಜಾನಾಂ, ನೀನು ಸೂತ್ರ, ದ್ವಿಜರ ಸೂತ್ರವನ್ನು ಧಾರಣೆ ಮಾಡಿದ್ದಿ ನೀನು, ಯಜ್ಞೋಪವೀತ ಹೆಗಲಲ್ಲಿ ಕಾಣಿಸ್ತಾ ಇದೆ. ಉದ್ದಕ್ಕೆ ನಮಸ್ಕಾರ ಮಾಡಿಬಿಡ್ತಾನೆ ಅಂತ. ಜಡಭರತ ನೋಡಿ, ಮೇನೆಯಲ್ಲಿ ಮೆರೆದಾಡುವ ರಾಜ ಅಂತ ಭ್ರಮಿಸಿರತಕ್ಕಂತಹ ರಘುಗಣನನ್ನು ಕೆಳಗೆ ಇಳಿಸಿದ, ಬಾಗಿಸಿದ, ಅಷ್ಟಾಂಗ ಸಹಿತವಾಗಿ ನಮನ ಮಾಡುವ ಹಾಗೆ ಮಾಡಿದ ಅಂತ. ಇದು ಜಡಭರತನ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಂದರೆ ಒಳಗಿನಿಂದ ಪಕ್ವವಾಗಿದ್ದರೆ ಎಂಥವನನ್ನೂ ಬಗ್ಗಿಸಲಿಕ್ಕೆ ಸಾಧ್ಯ. ಎಂಥ ಆನೆ ಇರಲಿ, ಅಂಕುಶ ಹಾಕಿದರೆ ಅದು ಬಾಗ್ತದೆ, ಬೀಗುವುದನ್ನು ನಿಲ್ಲಿಸ್ತದೆ. ಅಂಕುಶ ಹಾಕಿದ್ರಿಂದ ಒಂದು ಆನೆ ಬಗ್ಬಹುದು ಅಂತಾದರೆ ಆನೆಗಿಂತ ದುರ್ಬಲವಾದ ಈ ಜೀವನವನ್ನು ಬಗ್ಗಿಸಲಿಕ್ಕೆ ಅಸಾಧ್ಯನ? ಜಡಭರತ ಹೇಳಿದ, ಬಗ್ಗಿಸ್ತೇನೆ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ ಅಂತೆ. ಪ್ರಣಾಮ ಮಾಡಿ ಹೇಳ್ತಾನಂತೆ, ಅವನು ಹೇಳಿದ ಮಾತು ಏನು ಅಂತಂದರೆ, ಸೂತ್ರಂ ಬಿಭರ್ಷಿ ದ್ವಿಜಾನ, ಈ ಸೂತ್ರವನ್ನು ಧಾರಣೆ ಮಾಡಿದ್ದಿ ಅಂತ ಹೇಳಿ ಒಂದು ಮಾತು ಹೇಳ್ತಾನಂತೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್. ಅವ ಹೇಳ್ದ, ದೇವೇಂದ್ರನ ವಜ್ರಾಯುಧ ಎಲ್ಲರೂ ಹೆದರ್ತಾರೆ, ನಾನು ಅದಕ್ಕೆ ಭಯಪಡುವುದಿಲ್ಲ ಅಂತ ಹೇಳ್ತಾನೆ. ವಜ್ರಾಯುಧ ಅಂದರೆ ಏನು ಅಂದರೆ, ಎಲ್ಲಿಗೆ ಬಿತ್ತು ಅದು ಬಿತ್ತು ಅಂತ ಅರ್ಥ. ಕೈಗೆ ಬಿತ್ತು ಮತ್ತು ಕೈ ಇಲ್ಲ ಅಂತಲೇ ಅರ್ಥ, ಕೈ ನುಚ್ಚು ನೂರಾಗಿ ಹೋಗ್ತದೆ ಅಂತ. ತಲೆಯ ಮೇಲೆ ಬಿತ್ತು ಅಂತ ಇಟ್ಕೊಳ್ಳಿ, ತಲೆನೇ ಹೊಟ್ಟೆಯೊಳಗೆ ಹೋಗ್ತದೆ ಅಂತ, ಹೊಟ್ಟೆ ಭಕ್ಷ ಆಗಿಬಿಡ್ತದೆ ನಮ್ಮದು. ರಾಮಾಯಣದಲ್ಲಿ ಅಂತ ಒಂದು ಪಾತ್ರ ಇದೆ, ಕಬಂಧ ಅಂತ. ಕಬಂಧ ಅಂದರೆ ಏನು ಅಂದರೆ, ಬರೀ ದೇಹ ಮಾತ್ರ, ತಲೆ ಇಲ್ಲವೇ ಇಲ್ಲ. ತಲೆ ಎಲ್ಲಿ ಹೋಯಿತು ಅಂತ ಕೇಳಿದರೆ, ದೇವೇಂದ್ರನ ವಜ್ರಾಯುಧ ಬಿದ್ದು ಅದು ತಲೆ ಹೊಟ್ಟೆಯೊಳಗೆ ಹೋಗಿತ್ತು. ಅದಕ್ಕಾಗಿ ಹೊಟ್ಟೆ ಪಕ್ಷ ಆಯಿತು. ನಮಗೆಲ್ಲ ಹಾಗೇನೆ ನೋಡಿ, ನಮ್ಮದು ತಲೆ ಇರುವುದು ಎಲ್ಲಿ? ಹೊಟ್ಟೆಯಲ್ಲಿ. ಕಬಂಧನಿಗೂ ಅಷ್ಟೇ, ತಲೆ ಇರುವುದು ಹೊಟ್ಟೆಯೊಳಗೆ. ನಮ್ಮದು ತಲೆ ಇರುವುದು ಎಲ್ಲಿ? ಬೆಳಿಗ್ಗೇನು ಮಧ್ಯಾಹ್ನೇನು, ಮಧ್ಯಾಹ್ನೇನು ರಾತ್ರಿ ಏನು, ರಾತ್ರಿ ಏನು ಬೆಳಿಗ್ಗೇನು, ಇಷ್ಟೇ ನಮ್ಮದು ಹೊಟ್ಟೆ ಪಕ್ಷ. ನಮ್ಮದು ತಲೆ ಇರುವುದೇ ಹೊಟ್ಟೆಯಲ್ಲಿ. ಕಬಂಧ, ದೇವೇಂದ್ರನ ವಜ್ರಾಯುಧ ಬಿದ್ದರೆ ತಲೆ ಹೋಗಿ ಹೊಟ್ಟೆಯೊಳಗೆ ಸೇರಿಕೊಳ್ತಂತೆ. ರಘುಗಣ ಹೇಳಿದ, ಅಂಥ ವಜ್ರಾಯುಧಕ್ಕೂ ನಾನು ಭಯಪಡೋದಿಲ್ಲ ಅಂತ. ನಾಹಂ ವಿಶಂಕೆ ಸುರರಾಜ ವಜ್ರಾತ್, ಆ ದೇವೇಂದ್ರನ ವಜ್ರಾಯುಧಕ್ಕೂ ನಾನು ಭಯಪಡೋದಿಲ್ಲ ಅಂತ. ನನಗೆ ಏನೂ ಮಾಡೋದಿಲ್ಲ ಅಂತ, ಆದರೂ ನನಗೆ ಭಯ ಇಲ್ಲ ಅಂತ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷ ಶೂಲಾತ್. ತ್ರಕ್ಷ ಅಂತಂದರೆ 3 ಕಣ್ಣುಳ್ಳವ ರುದ್ರದೇವರು, ತ್ರಕ್ಷ ಅಂತ. ತ್ರೀಣಿ ಅಕ್ಷೀಣಿ ಯಸ್ಯ, ತ್ರಕ್ಷ ಅಂತ ಹೆಸರು. ಅವರ ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾರೆ. ಒಂದು ಶೂಲನೇ ನಮಗೆ ಶೂಲಿ, ತಲೆನೋವು ಉಂಟು ಮಾಡಿಕೊಡುತ್ತೆ. 3 ಶೂಲ ಸೇರಿಕೊಂಡ್ರೆ ಏನಾಗಬೇಕ್ರಿ ತ್ರಿಶೂಲ? ನಮ್ಮದು ಕಥೆನೇ ಮುಗಿದು ಹೋಯಿತು. ಹಾಗಾಗಿ ರುದ್ರದೇವರ ತ್ರಿಶೂಲ ಅಂದರೆ ಎಲ್ಲರೂ ಭಯಪಡ್ತಾರೆ. ತ್ರಿಶೂಲ ಅಂದರೆ ಮಹಾಶೂಲ ಅಂತ ನಮಗೆ ಅರ್ಥ, ಭಾರಿ ನೋವು ಅಂತ ಅರ್ಥ. ರಘುಗಣ ಹೇಳಿದ, ನ ತ್ರಕ್ಷ ಶೂಲಾತ್ ಅಂದರೆ ರುದ್ರದೇವರು ತ್ರಿಶೂಲ ಹಿಡ್ಕೊಂಡು ಬಂದರು ಅಂತಂದರೆ, ನಮ್ಮ ಎದೆಗೆ ಹಾಕಿದರು ಅಂತಂದರೆ ನಂದು ಹಾರ್ಟ್ ಹೋಯ್ತು ಅಂತ ಅರ್ಥ, ಸತ್ಯವು ಅಂತ ಅರ್ಥ. ಎಂಥವನೂ ಭಯಪಡ್ತಾನೆ. ಸಂಹಾರ ಶಕ್ತಿಯಾದ ಸ್ಮಶಾನ ದೇವತೆಯಾದ ರುದ್ರದೇವರು ಅವರ ತ್ರಿಶೂಲಕ್ಕೆ. ರಘುಗಣ ಹೇಳ್ತಾನೆ, ನನಗೆ ಅದರಿಂದಲೂ ನನಗೆ ಭಯ ಇಲ್ಲ ಅಂತ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ತ್ರಕ್ಷ ಶೂಲಾತ್ ನ ಯಮಸ್ಯ ದಂಡಾತ್. ಯಮದೇವರ ಕೈಯಲ್ಲಿ ದಂಡ ಇದೆ ಅಂತ. ಈ ಮ್ಯಾಜಿಕ್ ಶೋ ಮಾಡ್ತಾರೆ ನೋಡಿ, ಅವರ ಕೈಯಲ್ಲಿ ದಂಡ ಇದೆ. ಸ್ವಲ್ಪ ಹೊತ್ತಿಗೆ ಭಯಪಡ್ತಾರೆ, ಯಾಕಂದರೆ ಆ ದಂಡ ಹಿಡಿದ್ರೆ ಮ್ಯಾಜಿಕ್ನಲ್ಲಿ ಏನೋ ಇದ್ದನ್ನು ಇಲ್ಲ, ಇಲ್ಲದಿದ್ದನ್ನು ಉಂಟು ಅಂತೆಲ್ಲ ಮಾಡ್ತಾರೆ. ಇದು ಯಮನ ಕೈಯಲ್ಲಿದ್ದ ದಂಡ. ಅದನ್ನು ಇಲ್ಲದಿದ್ದನ್ನು ಉಂಟು ಮಾಡೋದಲ್ಲ, ಇದ್ದದ್ದನ್ನು ಇಲ್ಲ ಅಂತ ಮಾಡಿಬಿಡ್ತಾರೆ. ದಂಡ ಬಂತು ಯಮದೇವರದು ಅಂತಂದರೆ ನಮ್ಮ ಜೀವನ ದಂಡ ಅಂತ ಅರ್ಥ, ಕತೆ ಮುಗೀತು ಅಂತ ಅರ್ಥ, ಪೆಟ್ಟಿಗೆ ಕಟ್ಟಬೇಕು ಅಂತ ಅರ್ಥ, ಪೆಟ್ಟಿಗೆ ಕಟ್ಟಿ ಬಿಡಿ ಹೇಳ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಯಮನ ದಂಡ ನೋಡಿದರೆ ಎಂಥವರೂ ಭಯಪಡ್ತಾರೆ. ರಘುಗಣ ಹೇಳ್ತಾನೆ, ನಾ ಯಮಸ್ಯ ದಂಡಾತ್, ಯಮನ ದಂಡನೆಗೆ ನಾನು ಭಯಪಡುವವ ಅಲ್ಲ. ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಏನು ಅಂತಂದರೆ ಸೆರೆಮನೆ ಅಲ್ಲ. ಯಾಕೆಂದರೆ ಇವತ್ತಿನ ಸೆರೆಮನೆ ಅಂದರೆ ಅದು ಅರಮನೆ ಇದ್ದಾಗೆ. ನನ್ನ ಹತ್ರ ಕೇಳಿಬಿಡಿ, ಸ್ವಾಮಿ ನಿಮಗೆ ಅನುಭವ ಉಂಟಾ ಅಂತ. ಅನುಭವ ಇದ್ದವ್ರದ್ದು ಕೇಳಿದ್ರೆ ಸಾಕು. ನೀವು ದಿನನಿತ್ಯ ಪೇಪರಲ್ಲಿ ಓದ್ತಾ ಇರ್ತೀರಿ, ಬೇಡ ಬಿಡಿ ನಮಗೆ ಅನುಭವ. ಆದರೆ ಯಮದೇವರ ಸೆರೆಮನೆ ಇದೆ, ಅದು ಭಾಳ ಭಯಾನಕವಾದ್ದು. ಎಲ್ಲ ಹಿಂಸೆ ಶಿಕ್ಷೆ ಎಲ್ಲ ಕೊಡ್ತಾರೆ.
ಜೈಲಿಗೆ ಹೋಗುವ ತನಕ ಜೈಲುಂಟಾ ನಮಗೇನು ಅಂತ ಹೇಳ್ತಾರೆ. ಹೋದ ಮೇಲೆ ಕೇಳಿ ಅವರ ಹತ್ರ, ಅಯ್ಯೋ ಬೇಡಪ್ಪ ರಗಡ ಬೇಡ ಅಂತ ಹೇಳ್ತಾರೆ. ಹೋದವರ ಹತ್ರ ಕೇಳಬೇಕು ಅಲ್ವಾ. ಯಮಲೋಕದಲ್ಲಿ ಯಮದೇವರ ಶಿಕ್ಷೆ ನಾವು ಇವತ್ತು ಇಲ್ಲ ಅಂತ ಯಮ ಹೇಳಬಹುದು, ಆದರೆ ಇಲ್ಲ ಹೇಳಿದ ಕೂಡಲೇ ಯಮದೇವರಿಲ್ಲ ಅಂತ ಆಗೋದಿಲ್ಲ. ಯಮದೇವರ ಶಿಕ್ಷೆ ಕೊಡೋದಿಲ್ಲ ಹೇಳಿದ ಕೂಡಲೇ ಯಮದೇವರ ಶಿಕ್ಷೆ ಕೊಡೋದಿಲ್ಲ ಅಂತ ಆಗುವುದಿಲ್ಲ. ಅದು ಅನುಭವಿಸಲೇಬೇಕು. CC ಕ್ಯಾಮೆರಾ ಇಟ್ಟು ನೋಡ್ತಾರೆ. ನೀವು ಗಾಡಿ ಓಡಿಸ್ಕೊಂಡು ಹೋಗಿ ತುಂಬ ಸ್ಪೀಡಿಗೆ ಹೋದರೆ, ಹೆಲ್ಮೆಟ್ ತೆಗೆದು ಹೋದರೆ ಹಿಡಿತಾರೆ, ನಿಮ್ಮನ್ನು ಕಳೀತಾರೆ. ಯಾಕಂದರೆ ಅವ್ರ ಹತ್ರ ರಿಕಾರ್ಡ್ ಇರ್ತದೆ ಅಂತ. ನಮ್ಮ ಸರ್ಕಾರಕ್ಕೇ ಇಷ್ಟು ಸಾಮರ್ಥ್ಯ ಇದೆ ಅಂತಂದರೆ ಯಮದೇವರ ಸರ್ಕಾರಕ್ಕೆ ಅಷ್ಟು ಸಾಮರ್ಥ್ಯ ಇಲ್ವಾ? ಎಲ್ಲ ನಮ್ಮದು ಆಧಾರ್ ಕಾರ್ಡಲ್ಲಿ ಎಲ್ಲ ರಿಕಾರ್ಡ್ ಆಗಿರ್ತದೆ. ಯಮದೇವರು ಕರ್ಕೊಂಡು ಹೋಗಿ ನಮ್ಮದು ಎಲ್ಲ ಪ್ರೂಫ್ ತೋರಿಸ್ತಾರೆ. ಏನೇನು ಅನ್ಯಾಯ ಮಾಡಿದ್ದಿ, ಎಲ್ಲ ಏಕಾದಶಿ ಏನು ಮಾಡಿದ್ದಿ, ದಶಮಿ ಏನು ಮಾಡಿದ್ದಿ, ಕೃಷ್ಣ ಜಯಂತಿ ಏನು ಮಾಡಿದ್ದಿ, ಎಲ್ಲ ರಿಕಾರ್ಡ್ ತೋರಿಸ್ತಾರೆ. ಎಲ್ಲದಕ್ಕೂ ಶಿಕ್ಷೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಯಮನ ದಂಡ ಅಂತಂದರೆ ಎಂಥವರು ಬೆಚ್ಚಿ ಬೀಳ್ತಾರೆ. ನಾವು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅಲ್ಲಿ ಕೊಡ್ತಾರೆ. ರಘುಗಣ ಹೇಳ್ತಾನೆ, ಅದಕ್ಕೂ ನಾನು ಭಯಪಡೋದಿಲ್ಲ ಅಂತ. ನಾನು ಭಯಪಡೋದು ಯಾವುದಕ್ಕೆ ಅಂತಂದರೆ, ಅಗ್ನಿ ಅರ್ಕ ಅಸ್ತ್ರ ಆತು ಅಂತ ಹೇಳ್ತಾನೆ. ನನಗೆ ಯಾವ ಅಗ್ನಿ ಅಸ್ತ್ರ ಅಥವಾ ಕುಬೇರನ ಅಸ್ತ್ರ, ಸೋಮ, ಅನಿಲ, ಯಾವ ಅಸ್ತ್ರದಿಂದಲೂ ನನಗೆ ಭಯ ಇಲ್ಲ ಅಂತ. ಯಾವುದಕ್ಕೆ ಭಯಪಡ್ತೇನೆ? ವಿಪ್ರಕುಲ ಅವಮಾನಾತ್. ಇದು ಒಳ್ಳೆಯ ಶಬ್ದ ನೋಡಿ. ವಿಪ್ರಕುಲಕ್ಕೆ ಅವಮಾನ ಆದರೆ ನಾನು ಭಯಪಡ್ತೇನೆ ಅಂತ. ಒಳ್ಳೆಯ ಶಬ್ದ ನೋಡಿ. ಸಂಸ್ಕೃತದಲ್ಲಿ ಎರಡೂ ಕೂಡ ಪ್ರಿಪೋಸಿಷನ್, ಸ್ವತಂತ್ರವಾಗಿ ಬಳಸಲಿಕ್ಕಿಲ್ಲ. ಅದು ಯಾವುದಾದ್ರೂ ಒಟ್ಟಿಗೆ ಸೇರಬೇಕು. ವಿಚಿತ್ರವಾಗಿದೆ, ವಿಶಿಷ್ಟವಾಗಿದೆ, ವಿಲಕ್ಷಣವಾಗಿದೆ, ಸ್ವತಂತ್ರವಾಗಿ ಅಂತ ಹೇಳಲಿಕ್ಕಿಲ್ಲ. ಯಾವುದರೊಟ್ಟಿಗೆ ಸೇರಬೇಕು. ಪ್ರಕೃಷ್ಟ ಆಗಿದೆ ಅಂತ, ಪ್ರಮುಖ ಆಗಿದೆ, ಇನ್ನೊಂದು ಶಬ್ದದ ಜೊತೆಗೆ ಸೇರಿದರೆ ಮಾತ್ರ ಅದಕ್ಕೆ ಅರ್ಥ. ಆದರೆ ವಿಪ್ರ ಎಂಬಲ್ಲಿ ಇಂಥ ಎರಡು ಪ್ರಿಪೋಸಿಷನ್ಗಳು ಒಟ್ಟು ಸೇರಿಬಿಟ್ಟಿದೆ. ವಿಪ್ರ ಅಂದರೆ ಅಂದರೆ ವಿಶಿಷ್ಟ, ಅಂದರೆ ಪ್ರಕೃಷ್ಟ, ಬೇರೆ ಶಬ್ದನೇ ಇಲ್ಲ. ಅಂದರೆ ಸಾಧನೆ ಮಾಡಿ ಯಾರು ವಿಶಿಷ್ಟನಾಗಿರ್ತಾನೆ, ದೋಷವನ್ನೆಲ್ಲ ಬಿಟ್ಟು ಯಾರು ಪ್ರಕೃಷ್ಟನಾಗಿದ್ದಾನೆ ಅವನನ್ನು ವಿಪ್ರ ಅಂತ ಕರೆದರು. ಜಡಭರತ ಎಂತಹ ವಿಪ್ರ ನೋಡಿ, ಎಂತಹ ವಿಶಿಷ್ಟನಾಗಿದ್ದಾನೆ ಅಂತ. ಎಂಥ ವಿಶಿಷ್ಟ ಅಂತಂದರೆ ಒಳ್ಳೆಯ ಜ್ಞಾನ ಪರಿಪಾಕ, ಎಂಥ ಏಕಾಗ್ರತೆ, ಕಾನ್ಸಂಟ್ರೇಷನ್. ಹೊಡೆದರೂ ಕೂಡ ನನಗೆಲ್ಲ ಅಂತ, ಯಾರೋ ಪಕ್ಕದಲ್ಲಿ ಹೊಡೆದದ್ದು ಅಂತ. ಪಕ್ಕದಲ್ಲಿ ಗಲಾಟೆ ಮಾಡಿದರೂ ಅವನಿಗೇನು ಅನಿಸುವುದಿಲ್ಲ, ಮೈ ಮೇಲೆ ಹೊಡೆದರೂ ಏನು ಅನಿಸುವುದಿಲ್ಲ. ವಿಪ್ರ ಅಂತ, ವಿಶಿಷ್ಟ, ಪ್ರಕೃಷ್ಟ, ದೋಷನೇ ಇಲ್ಲ ನೋಡಿ. ಯಾರ ಮೇಲಾದರೂ ತಪ್ಪು ಅನ್ನಿಸುವುದುಂಟ? ಶೂದ್ರರ ಅವನು ಆ ರಾಜ ಕಡಿಸಿದ, ಏನು ವ್ಯಥನೆ ಆಗಲಿಲ್ಲ. ಯಾಕಂದರೆ ಪ್ರಕೃಷ್ಟ, ವಿಪ್ರ ಅಂತ ರಘುಗಣ ಹೇಳಿದ ಶಬ್ದ ಇದು. ಒಳ್ಳೆಯ ಜ್ಞಾನಿಯಾಗಿ, ಒಳ್ಳೆಯ ಭಕ್ತಿ ತುಂಬಿದವನಾಗಿ, ಒಳ್ಳೆಯ ಸಾಧನ ಅನುಷ್ಠಾನ ಮಾಡುವವ ವಿಪ್ರ. ಆ ಕುಲಕ್ಕೆ ಅವಮಾನ ಆದರೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದ. ಮಹಾಜ್ಞಾನಿ ಇದ್ದಾನೆ, ಅವನಿಗೆ ಅವಮಾನ ಆದರೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ನಾನು ಅದರಿಂದ ಭಯಪಡ್ತೇನೆ. ನಾನು ರುದ್ರದೇವರಿಗೆ ಹೆದರುವುದಿಲ್ಲ, ನಾನು ಇಂದ್ರನ ವಜ್ರಾಯುಧಕ್ಕೆ ಹೆದರುವುದಿಲ್ಲ, ಯಮನ ದಂಡಕ್ಕೆ ಹೆದರುವುದಿಲ್ಲ. ನಾನು ಹೆದರುವುದು ಒಂದಕ್ಕೆ ಮಾತ್ರ. ಯಾವುದಕ್ಕೆ ಅಂತಂದರೆ ವಿಪ್ರನಿಗೆ, ಜ್ಞಾನಿಗೆ, ಭಗವಂತನ ಭಕ್ತನಿಗೆ ಮಾತ್ರ ಹೆದರ್ತೇನೆ ಅಂತ ರಘುಗಣ ಹೇಳ್ತಾನೆ. ಅಂದರೆ ರಾಜ ಯಾವುದಕ್ಕೆ ಭಯಪಡ್ತಿದ್ದ ಅಂತಂದರೆ ಇಂತಹ ಜ್ಞಾನಿಗಳ ವರ್ಗಕ್ಕೆ ಭಯಪಡ್ತಿದ್ದ. ಆ ಜ್ಞಾನಿಗಳು ಅಂದರೆ ನಡುಕ. ಯಾಕಂದರೆ ದೇವರು ಹೇಳಿದ, ಜ್ಞಾನೀತು ಆತ್ಮೈವ ಮೇಮತಂ. ಜ್ಞಾನಿ ಅಂದರೆ ನಾನು ಅಂತ. ಜ್ಞಾನಿ ಏನು ಹೇಳ್ತಾನೆ ಅದಕ್ಕೆ ವಿರುದ್ಧವಾಗಿ ಮಾತಾಡುವ ಪ್ರಸಂಗನೇ ಇಲ್ಲ ಅಂತ. ಹಾಗಾಗಿ ರಘುಗಣ ಸಾಷ್ಟಾಂಗ ಪ್ರಣಾಮ ಮಾಡಿದ. ಯಾಕೆಂದರೆ ವಿಪ್ರ ವಿಶಿಷ್ಟನಾದವ, ಪ್ರಕೃಷ್ಟನಾದವ, ಉತ್ಕೃಷ್ಟನಾದವ. ಹಾಗಾಗಿ ನಿನಗೆ ಶರಣು ಅಂತ ಪ್ರಣಾಮ ಮಾಡ್ತಾನೆ. ಆವಾಗ ಜಡಭರತರು ಅವನಿಗೆ ಉಪದೇಶ ಮಾಡ್ತಾರೆ. ಅವನ ತಪ್ಪನ್ನು ತಿತ್ತಾರೆ. ಎಲ್ಲಿ ಜಾರಿ ಬಿದ್ದಿದ್ದಾನೆ ಅದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅವನು ತಪ್ಪು ಹೇಳ್ತಾರೆ, ರಘುಗಣ ನೀನು ನನ್ನನ್ನು ಆಕ್ಷೇಪ ಮಾಡಿದಿ, ಹೊರಲಿಕ್ಕಾಗುವುದಿಲ್ವಾ ಅಂತ ಕೇಳಿದೆ. ಸರಿಯಾಗಿ ಹೊರಲಿಲ್ಲ ಅಂತ ನಿನ್ನ ಆಕ್ಷೇಪ ಇನ್ನೂ ನಿನ್ನ ಮನಸ್ಸಿನೊಳಗಿದೆ. ಸರಿಯಾಗಿ ಹೊತ್ತಿಲ್ಲ ಅಂತ ನಿನ್ನ ಆಕ್ಷೇಪ ಮನಸ್ಸಿನ ಒಳಗೆ ನಿನಗೆ ತುಂಬಿಕೊಂಡಿದೆ. ಒಂದು ಮಾತು ಹೇಳ್ತೇನೆ ಅಂತ ಹೇಳ್ತಾರೆ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚಾಂಗ್ರ್ಯೋ ಅರಿಗುಲ್ಪ ಜಂಗ ಜಾನು ಉರ ಶಿರೋಧರಾಂಸಾಹ ಅಂಸೇ ಚ ದಾರ್ವಿ ಶಿಬಿಕಾ ಚ ಯಸ್ಯಾಂ
ಸವೀರರಾಜೇತ್ಯಪದೀಶ ಆಸ್ತೆ ಯಸ್ಯಾಂ ಭವಾನ್ ರೂಢ ನಿಜಾಭಿಮಾನ ರಾಜೇತಿ ಸಿಂಧುಷ್ ದುರ್ಮದಾಂಧಃ. ಜಡಭರತರ ಮಾತು ಎಷ್ಟು ಚೆನ್ನಾಗಿ ಹೇಳ್ತಾರೆ ಜಡಭರತರು ಅಂತಂದರೆ, ರಘುಗಣ, ನಿಂದ ಆಕ್ಷೇಪ ಏನು? ನಾನು ಪಲ್ಲಕ್ಕಿಯನ್ನು ಹೊತ್ತಿದ್ದೇನೆ, ನನ್ನ ಅವ್ಯವಸ್ಥೆಯಿಂದಾಗಿ ಪಲ್ಲಕ್ಕಿ ಅಲ್ಲಾಡಿ ನಿನಗೆ ತೊಂದರೆ ಆಯಿತು ಅಂತ ನಿನ್ನ ಪ್ರಶ್ನೆ. ನಿನ್ನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದವ ಜಡಭರತ ಅಂತ ನೀನು ಹೇಳೋದು. ನಿನ್ನೊಂದು ಒಂದು ಮಾತು ಹೇಳ್ತೇನೆ ನೋಡು, ಒಂದು ಚೂರು ಕೇಳೋದಂತ, ಸ್ವಲ್ಪ ಆಲೋಚನೆ ಮಾಡು, ನಿನ್ನ ಕತೆ ಎಲ್ಲ ಹೇಳ್ತೇನೆ ಅಂತ ಹೇಳಿದ. ಏನು ನೋಡು, ಪಲ್ಲಕ್ಕಿಯಲ್ಲಿ ನೀನು ಕೂತಿದ್ದಿ, ನಿನ್ನನ್ನು ಹೊತ್ತದ್ದು ಯಾರು? ಪಲ್ಲಕ್ಕಿ. ನಾನಲ್ಲ, ನಿನ್ನನ್ನು ಹೊತ್ತದ್ದು ಪಲ್ಲಕ್ಕಿ, ನೀನು ಕೂತದ್ದು ಪಲ್ಲಕ್ಕಿಯಲ್ಲಿ. ಆಯಿತು ಅಂತ ಹೇಳಿದರೆ ಹೋಗೋಣ. ನಿನ್ನ ಪಲ್ಲಕ್ಕಿಯಲ್ಲಿದೆ ಅಂಸೆ ಚ ದಾರ್ವಿ ಶಿಬಿಕಾ, ಈ ಹೆಗಲಿನ ಮೇಲೆ ನಿನ್ನ ಪಲ್ಲಕ್ಕಿ ಇದೆ. ಹಾಗಾದರೆ ನೀನು ಕೂತದ್ದು ಪಲ್ಲಕ್ಕಿಯಲ್ಲಿ, ಪಲ್ಲಕ್ಕಿಯನ್ನು ಹೊತ್ತದ್ದು ಈ ಹೆಗಲು. ಈ ಹೆಗಲನ್ನು ಹೊತ್ತದ್ದು ಯಾರು? ಹೇಳ್ದ ಶಿರೋಧರಾಂಶಾಹ, ನಿಧಿ ಹೆಗಲನ್ನು ಹೊತ್ತದ್ದು ಈ ಕತ್ತು. ಅದನ್ನು ಹೊತ್ತದ್ದು ಯಾವುದು? ಈ ಎದೆ. ಇದನ್ನು ಹೊತ್ತದ್ದು ಯಾವುದು? ಈ ಸೊಂಟ. ಅದನ್ನು ಹೊತ್ತದ್ದು ಯಾವುದು? ತೊಡೆ. ತೊಡೆಯನ್ನು ಹೊತ್ತದ್ದು ಯಾವುದು? ಜಾನು ಮೊಣಗಂಟು. ಅದನ್ನು ಹೊತ್ತದ್ದು ಯಾವುದು? ಜಂಘ ಮೊಣಕಾಲು. ಅದನ್ನು ಹೊತ್ತದ್ದು ಯಾವುದು? ಪಾದ. ಅದನ್ನು ಹೊತ್ತದ್ದು ಯಾವುದು? ಭೂಮಿ. ಭೂಮಿಯನ್ನು ಹೊತ್ತದ್ದು ಯಾರು? ಶೇಷ. ಅದನ್ನು ಹೊತ್ತದ್ದು ಯಾರು? ಕೂರ್ಮ. ವಾಯುಕೂರ್ಮ. ಅದನ್ನು ಹೊತ್ತದ್ದು ಯಾರು? ವಿಷ್ಣು. ನೋಡು, ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು ಗೊತ್ತಾ? ಪಲ್ಲಕ್ಕಿಯನ್ನು ನೀನನ್ನು ಹೊತ್ತದ್ದು ಪಲ್ಲಕ್ಕಿ, ಪಲ್ಲಕ್ಕಿಯನ್ನು ಹೊತ್ತದ್ದು ಈ ದೇಹ, ಈ ದೇಹವನ್ನು ಹೊತ್ತದ್ದು ಈ ಭೂಮಿ, ಈ ಭೂಮಿಯನ್ನು ಹೊತ್ತದ್ದು ಶೇಷ, ಶೇಷನನ್ನು ಹೊತ್ತದ್ದು ವಾಯುಕೂರ್ಮ, ವಾಯುಕೂರ್ಮವನ್ನು ಹೊತ್ತದ್ದು ವಿಷ್ಣು. ನಿನ್ನನ್ನು ಅಲ್ಲಾಡಿಸಿದ್ದು ನಾನಲ್ಲ, ಆ ವಿಷ್ಣು ನಿನ್ನನ್ನು ಅಲ್ಲಾಡಿಸಿದ್ದು ಅಂತ ಹೇಳಿದಾನೆ. ನೀನು ಆಕ್ಷೇಪ ಯಾರಿಗೆ ಮಾಡಬೇಕು? ನನಗೆ ಅಲ್ಲ, ನಿನ್ನನ್ನು ಹೊತ್ತ ವಿಷ್ಣುವನ್ನು ಆಕ್ಷೇಪ ಮಾಡು. ಇಡೀ ಭೂಮಿಯನ್ನು ಅಲ್ಲಾಡಿಸಿದವ ಅವ, ದೇಹವನ್ನು ಅಲ್ಲಾಡಿಸಿದವ ಅವ, ಪಲ್ಲಕ್ಕಿಯನ್ನು ಅಲ್ಲಾಡಿಸಿದವ ಅವ, ನಿನ್ನ ದೇಹವನ್ನು ಅಲ್ಲಾಡಿಸಿದವ ಅವ. ನನಗೆ ಯಾಕೆ ನೀನು ಆಕ್ಷೇಪ ಮಾಡ್ತಿ? ಇಂಥ ಜಡಭರತರು ಕೇಳ್ತಾರೆ ಅವನಿಗೆ, ಅವನು ದಿಗ್ಭ್ರಾಂತನಾಗಿ ಬಿಡ್ತಾನೆ ಅಂತ. ಜಡಭರತರ ಅನುಸಂಧಾನ ಹೇಗಿತ್ತು ಅಂದರೆ, ನಾನಲ್ಲ ನಡೆಯುವುದು, ನನಗೆ ಆಶ್ರಯ ಕೊಟ್ಟಂತಹ ಭೂಮಿ, ಅದನ್ನು ಹೊತ್ತ ದೇವರು, ಅದನ್ನು ಮರ್ತಿಲ್ಲ ಅಂತ. ಇದು ನಾವು ಎಚ್ಚರದಲ್ಲಿ ಇರಬೇಕಾದ್ದು. ಎಲ್ಲಿಯಾದರೂ ಇರ್ತೇವೆ ಅಂತಂದರೆ, ಎಲ್ಲಿಯಾದರೂ ನಡೀತೇವೆ ಅಂತಂದರೆ ಎಲ್ಲಿದ್ದೇವೆ ನಾವು ಅನ್ನುವ ಚಿಂತನೆ ನಮಗೆ ಬೇಕು. ಇಂತಹ ನಮ್ಮನ್ನು ಹೊರುವವ ಯಾರಿದ್ದಾನೆ, ಆ ಇಡೀ ಜವಾಬ್ದಾರಿ ಹೊತ್ತವ ಭ್ರಾತೃ ಅದು ಭಗವಂತ ಅನ್ನುವ ಎಚ್ಚರದಿಂದ ನಡೆದ ಜಡಭರತರು ರಘುಗಣನನ್ನು ಸುಂದರವಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಒಳ್ಳೆಯ ಚಿಂತನೆಯನ್ನು ಕೊಟ್ಟು ಒಳ್ಳೆಯ ರಾಜನನ್ನಾಗಿ ಮಾಡಿದ ಕೀರ್ತಿ ಜಡಭರತರು. ಒಂದು ರೀತಿಯಲ್ಲಿ ಲೋಕದಲ್ಲಿ ಜಡಭರತರು ನಮ್ಮಂತಹ ಜಡರಿಗೆ ಜಡಭರತ, ರಘುಗಣನಂತಹ ಜ್ಞಾನಿಗೆ ಮಹಾಜ್ಞಾನಿ ಮಾರ್ಗದರ್ಶನ ಮಾಡಿ ಕೈ ಹಿಡಿದು ಭಗವಂತನ ತನಕ ಕರ್ಕೊಂಡು ಹೋದ ಆಪದ್ಬಂಧುಗಳು ಅಂದರೆ ಜಡಭರತರು ಅನ್ನುವ ಚಿಂತನೆಯನ್ನು ಭಾಗವತ ಪಂಚಮಸ್ಕಂದದಲ್ಲಿ ಹೇಳಿದೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.